ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರೀತಿಯ ತರಬೇತಿದಾರರೇ, ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ನಾವು ಈ ಹಿಂದೆ ಈ ಗ್ರೈಂಡಿಂಗ್ ವೀಲ್ಗೆ ಸಂಬಂಧಪಟ್ಟಂಗೆ ಮಾರ್ಕಿಂಗ್ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಮಾರ್ಕಿಂಗು ಹೇಗಿರುತ್ತೆ, ಹೇಗೆ ಮಾಡಿರ್ತಾರೆ, ಅದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ, ಮತ್ತು ನಾವು ಅದರದ್ದು ಸ್ಪೆಸಿಫಿಕೇಷನ್ನು ಇದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಈ ವೀಲ್ ಅಂದರೆ ಗ್ರೈಂಡಿಂಗ್ ವೀಲ್ ಅದನ್ನು ನಾವು ಡ್ರೆಸ್ ಮಾಡಬೇಕಾಗತ್ತೆ. ಅವಾಗ ಡ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ಗ್ರೈಂಡಿಂಗ್ ವೀಲ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಗ್ರೈಂಡಿಂಗ್ ವೀಲ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಏನಂಗಂದರೆ ಗ್ರೈಂಡಿಂಗ್ ವೀಲ್ ಡ್ರೆಸ್ಸಿಂಗ್ ಅಂತಂದರೆ, ಫಸ್ಟು ಗ್ರೈಂಡಿಂಗ್ ವೀಲ್ ಬಿಕಮ್ ಇನ್ಎಫಿಷಿಯೆಂಟ್ ಡ್ಯೂ ಟು ಟೂ ಮೈನ್ ಕಾಸಸ್. ಈ ಗ್ರೈಂಡಿಂಗ್ ವೀಲ್ ಏನಾಗುತ್ತೆ, ಇನ್ಎಫಿಷಿಯೆಂಟ್ ಆಗಿಬಿಡುತ್ತೆ. ಇನ್ಎಫಿಷಿಯೆಂಟ್ ಅಂದ್ರೇನು? ಆ್ಯಕ್ಚುಲಿ ಅದರ ಕೆಲಸ ಏನು? ಮೆಟಲ್ನ ಕಟ್ ಮಾಡೋದು, ಮೆಟೀರಿಯಲ್ನ ಕಟ್ ಮಾಡೋದು, ಸಣ್ಣ ಸಣ್ಣ ಪಾರ್ಟಿಕಲ್ಸಲ್ಲಿ ಮೆಟಲ್ನ ಕಟ್ ಮಾಡೋದು. ಆ ಕಟ್ಟಿಂಗ್ ಎಫಿಷಿಯೆನ್ಸಿ ತುಂಬ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಯೂಸ್ ಮಾಡ್ತಾ 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 ಆ ಗ್ರೈಂಡಿಂಗ್ ವೀಲ್ದು ಕಟಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗೋಗ್ತದೆ. ಏನಕ್ಕೆ ಕಮ್ಮಿ ಆಗುತ್ತಪ್ಪ ಅಂತಂದರೆ, ಎರಡು ಮೇನ್ ರೀಸನ್ನಿಂದ ಅದರ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಯಾವುದಾದ್ರು ಎರಡು ರೀಸನ್ನು? ಒಂದು ಲೋಡಿಂಗ್, ಮತ್ತೊಂದು ಗ್ಲೇಸಿಂಗ್. ಈ ಲೋಡಿಂಗ್ ಮತ್ತು ಈ ಗ್ಲೇಸಿಂಗ್ ಎರಡು ಕಾರಣದಿಂದ ಗ್ರೈಂಡಿಂಗ್ ವೀಲು ಇನ್ಎಫಿಷಿಯೆಂಟ್ ಆಗುತ್ತೆ. ಇನ್ಎಫಿಷಿಯೆಂಟ್ ಅಂತಂದರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಅದಕ್ಕೆ ಮುಂಚೆ ಎಷ್ಟು ಕೆಲಸ ಮಾಡ್ತಿತ್ತು ಅಷ್ಟು ಕೆಲಸ ಮಾಡಲ್ಲ. ಮೆಟಲ್ ತೆಗಿಯೋದೇ ಇಲ್ಲ ಅಂತಲ್ಲ, ಬಟ್ ಮುಂಚೆ ನೀವು ತೆಗಿತಾ ಇದ್ದಷ್ಟು ಈಸಿಯಾಗಿ ತೆಗಿಯಲ್ಲ. ತುಂಬ ಪ್ರೆಷರ್ ಕೊಡಬೇಕಾಗತ್ತೆ. ಅದರಿಂದೆಲ್ಲ ಬೇಕಾದಷ್ಟು ಪ್ರಾಬ್ಲಮ್ಗಳು ಶುರು ಆಗ್ಬೋದು. ಸೊ ಅದಕ್ಕೆ ಆ ಇನ್ಎಫಿಷಿಯೆಂಟ್ ಆಗಿರೋ ವೀಲ್ನ ಎಫಿಷಿಯೆಂಟ್ ಮಾಡಬೇಕಲ್ಲ, ಅಂದರೆ ಕಟಿಂಗ್ ಪ್ರೋಸೆಸ್ಸು ಮುಂಚಿನ ಥರನೇ ಮಾಡಬೇಕಲ್ಲ. ಅದಕ್ಕೆ ಈ ಡ್ರೆಸ್ಸಿಂಗ್ ಅನ್ನೋ ಒಂದು ಪ್ರೋಸೆಸ್ನ ಮಾಡ್ತೀವಿ. ಅದನ್ನು ಗ್ರೈಂಡಿಂಗ್ ವೀಲ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಡ್ರೆಸ್ಸಿಂಗ್ ಮಾಡೋದು ಏನಪ್ಪ ಅಂತಂದರೆ, ಇನ್ಎಫಿಷಿಯೆಂಟ್ ಆಗಿರೋ ಗ್ರೈಂಡಿಂಗ್ ವೀಲ್ನ ಎಫಿಷಿಯೆಂಟಾಗಿ ಮಾಡೋದು ಅಷ್ಟೇ. ಅದನ್ನು ಡ್ರೆಸ್ಸಿಂಗ್ ಅಂತ ಕರಿತೀವಿ. ಫಸ್ಟು ಈ ಲೋಡಿಂಗ್ ಅಂತ ಕೇಳಿದ್ವಲ್ಲ, ಅದೇನು ಅಂತ ನೋಡೋಣ. ಲೋಡಿಂಗ್ ಅಂತಂದರೆ ನಾವೆಲ್ಲ ಕೇಳಿರ್ತೀವಿ. ಲೋಡಿಂಗ್ ಅಂತಂದರೆ ಏನು? ಜನರಲಾಗಿ ಲೋಡ್ ಮಾಡೋದು ಅಲ್ವಾ? ಈಗ ಲಾರಿಗೆ ಲೋಡ್ ಮಾಡೋದು, ಟ್ರಕ್ಕಿಗೆ ಲೋಡ್ ಮಾಡೋದು, ಅದರಿಂದ ಇಳಿಸಿದ್ರೆ ಅನ್ಲೋಡ್ ಮಾಡೋದು, ಆ ಥರ ಕೇಳಿರ್ತೀವಲ್ವಾ. ಇಲ್ಲಿ ಲೋಡಿಂಗ್ ಅಂತಂದರೆ ಏನಪ್ಪ ಅಂತಂದರೆ, ವೆನ್ ಸಾಫ್ಟ್ ಮೆಟೀರಿಯಲ್ ಸಚ್ ಆಸ್ ಅಲ್ಯೂಮಿನಿಯಂ, ಕಾಪರ್, ಲೆಡ್ ಎಕ್ಸೆಟ್ರಾ ಆರ್ ಗ್ರೌಂಡ್, ದ ಮೆಟಲ್ ಪಾರ್ಟಿಕಲ್ಸ್ ಗೆಟ್ ಕ್ಲಾಗ್ಡ್ ಇನ್ ದಿ ಪೋರ್ಸ್ ಆಫ್ ದಿ ವೀಲ್. ಇಲ್ಲಿ ನೋಡಿ, ಈ ವೀಲಲ್ಲಿ ಇಲ್ಲಿದೆ ನೋಡಿ, ನಾನು ಆರೋಗ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಒಂದಕ್ಕೊಂದು ಗ್ರೈನ್ಸ್ ಅಂಟ್ಕೊಂಡಿರ್ತೀವಲ್ಲ, ಆ ಅಂಟ್ಕೊಂಡಿರೋ ಮಧ್ಯದಲ್ಲಿ ಸಣ್ಣ 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 ಗ್ಯಾಪ್ ಇರುತ್ತೆ. ಸಣ್ಣ ಗ್ಯಾಪ್ ಇರುತ್ತೆ. ಆ ಸಣ್ಣ ಗ್ಯಾಪ್ ಇರೋದ್ರಿಂದನೇ ನಮಗೆ ಅಲ್ಲಿ ಕಟಿಂಗ್ ಎಡ್ಜು ಇರುತ್ತೆ. ಆ ಕಟಿಂಗ್ ಎಡ್ಜು ನಮಗೆ ಮೆಟೀರಿಯಲ್ನ ತೆಗಿತಾ ಇರ್ತದೆ. ಇಲ್ಲೇನಾಗುತ್ತೆ ಅಂತಂದರೆ, ಈ ಅಲ್ಯೂಮಿನಿಯಮ್ಮು, ಕಾಪರು, ಈ ಥರ ಮೆಟೀರಿಯಲ್ನೆಲ್ಲ ನಾವು ಗ್ರೈಂಡ್ ಮಾಡಿದಾಗ ಈ ಸಣ್ಣ ಹೋಲ್ಗಳಲ್ಲಿ, ಅಂದರೆ ತೂತ್ಗಳ ಥರ ಇರುತ್ತಲ್ಲ, ಅದನ್ನು ಪೋರ್ಸ್ ಅಂತ ಕರೀತಾರೆ. ಈ ಸಣ್ಣ ಪೋರ್ಸ್ಗಳಲ್ಲಿ ಈ ಮೆಟೀರಿಯಲ್, ಸಣ್ಣ ಮೆಟೀರಿಯಲ್ ಪಾರ್ಟಿಕಲ್ಸ್ ಎಲ್ಲ ಬಂದು ಅಂಟ್ಕೊಂಡ್ಬಿಡುತ್ತೆ ಒಳಗಡೆ. ಈಗ ಇಲ್ಲಿ ಇದು ಏನೋ ಅಬ್ರೆಸಿವ್ ಕಟಿಂಗ್ ಎಡ್ಜು, ಇದು ಅಬ್ರೆಸಿವ್ ಕಟಿಂಗ್ ಎಡ್ಜು. ಇದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ. ಇದಿಷ್ಟ್ರ ಮಧ್ಯದಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪ್ ಮಧ್ಯ ಈ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಭರ್ತಿ ಆಗ್ಬಿಡ್ತದೆ. ಕಟಿಂಗ್ ಎಡ್ಜೇ ಸಿಗೋದಿಲ್ಲ ನಿಮಗೆ, ಅಲ್ಲಿ ಕಟಿಂಗ್ ಎಡ್ಜೇ ಇರೋದಿಲ್ಲ. ಸೊ ಆವಾಗ ಅಲ್ಲಿ ಇನ್ಎಫಿಷಿಯೆಂಟ್ ಆಗೋಕ್ಕೆ ಶುರು ಆಗುತ್ತೆ. ಇದನ್ನು ಲೋಡಿಂಗ್ ಅಂತ ಕರೀತಾರೆ. ಯಾವಾಗ ಸಾಫ್ಟ್ ಮೆಟೀರಿಯಲ್ಸ್ ಗ್ರೈಂಡಿಂಗ್ ಮಾಡಿದಾಗ, ಗ್ರೌಂಡ್ ಅಂತಂದರೆ ಗ್ರೈಂಡಿಂಗ್ ಮಾಡಿದ್ಮೇಲೆ ಅಂತ, ಗ್ರೈಂಡಿಂಗ್ ಮಾಡಿದ್ರೆ ಈ ಇದರಲ್ಲಿ ಗ್ರೈಂಡಿಂಗ್ ವೀಲಲ್ಲಿರುವಂಥ ಪೋರ್ಸ್ಗಳು, ಅಂದರೆ ಸಣ್ಣ ತೂತುಗಳ ಥರ ಇರುತ್ತಲ್ಲ, ಆ ಸಣ್ಣ ತೂತುಗಳ ಜಾಗ, ಖಾಲಿ ಜಾಗ, ಅದೆಲ್ಲ ಹೋಗ್ಬಿಟ್ಟು ಈ ಸಣ್ಣ ಪಾರ್ಟಿಕಲ್ಸು ಫಿಲ್ ಆಗಿಬಿಡುತ್ತೆ, ಕ್ಲಾಗ್ ಆದರೆ ಅಂಟ್ಕೊಂಡ್ಬಿಡುತ್ತೆ. ಇದನ್ನು ನಾವು ಲೋಡಿಂಗ್ ಅಂತ ಕರಿತೀವಿ. This condition is called loading.
ಯಾವುದೋ ಸಾಫ್ಟ್ ಮೆಟೀರಿಯಲ್ಸ್ನ ಗ್ರೈಂಡಿಂಗ್ ಮಾಡಿದಾಗ ಆ ಸಣ್ಣ ಸಣ್ಣ ಪಾರ್ಟಿಕಲ್ಸು ಈ ಗ್ರೈಂಡಿಂಗ್ ವೀಲಲ್ಲಿರೋ ಪೋರ್ಸಲ್ಲಿ ಹೋಗಿ ಕ್ಲಾಗ್ ಆಗುತ್ತಲ್ಲ, ಆ ಕಂಡೀಷನ್ನ ಲೋಡಿಂಗ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ, ಇದರಲ್ಲಿರೋವಂಥ ಕಟಿಂಗ್ ಎಡ್ಜ್ಗಳೇ ಇರೋದಿಲ್ಲ, ಫಿಲ್ ಆಗ್ಬಿಡುತ್ತೆ. ಇಲ್ಲೆಲ್ಲ ಫಿಲ್ ಆಗ್ಬಿಟ್ಟು ಫುಲ್ಲು ಭರ್ತಿ ಆಗ್ಬಿಡುತ್ತೆ, ಇಲ್ಲಿ ಕಟಿಂಗ್ ಎಡ್ಜೇ ಸಿಗೋದಿಲ್ಲ. ಆವಾಗ ಇದು ಇನ್ಎಫಿಷಿಯೆಂಟ್ ಆಗುತ್ತೆ. ಮತ್ತು ಈ ಗ್ಲೇಸಿಂಗ್ ಅಂದರೆ ಏನು ಅಂತಂದರೆ, ಗ್ಲೇಸಿಂಗ್ ಅಂತಂದರೆ ಹೊಳೆಯೋದು ಅಂತೆಲ್ಲ ನಮಗೆ ಗೊತ್ತಲ್ವಾ. ಇಲ್ಲೂ ಅದೇ ಥರನೇ ಹೊಳಿತಾ ಇರುತ್ತೆ. ನಿಮಗೆ ಯಾವಾಗ ಗ್ರೈಂಡಿಂಗ್ ವೀಲು ಯೂಸ್ ಆಗಿ ವೆನ್ ಎ ಸರ್ಫೇಸ್ ಆಫ್ ದ ವೀಲ್ ಡೆವಲಪ್ಸ್ ಎ ಸ್ಮೂತ್ ಆ್ಯಂಡ್ ಶೈನಿಂಗ್ ಅಪೀರಿಯನ್ಸ್, ಇಟ್ ಈಸ್ ಸೆಟ್ ಟು ಬಿ ಗ್ಲೇಸ್ಡ್. ಯೂಸ್ ಮಾಡ್ತಾ ಯಾವಾಗ ಈ ಗ್ರೈಂಡಿಂಗ್ ವೀಲು ಸರ್ಫೇಸ್ ಅಂದರೆ ಕಟಿಂಗ್ ನಾವು ಮಾಡ್ತೀವಲ್ಲ, ಆ ಸರ್ಫೇಸು ಸ್ಮೂತ್ ಆಗಿಬಿಟ್ಟು ಶೈನಿಂಗ್ ಆಗಿ ಹೊಳೆಯೋಕ್ಕೆ ಶುರು ಆಗುತ್ತೋ ಆ ಕಂಡೀಷನ್ನ ಗ್ಲೇಸಿಂಗ್ ಅಂತ ಕರಿತೀವಿ. ಏನಕ್ಕೆ ಅದಕ್ಕೆ ಹಂಗಾಗುತ್ತೆ ಅಂತಂದರೆ, ಯೂಸ್ ಆಗಿ ಪೂರ್ತಿ ಸ್ಮೂತ್ ಆಗಿಬಿಡುತ್ತೆ, ಕಟಿಂಗ್ ಎಡ್ಜೇ ಇರೋದಿಲ್ಲ, ಸ್ಮೂತ್ ಆಗಿಬಿಟ್ಟು ಶೈನಿಂಗ್ ಆಗೋಕ್ಕೆ ಹೊಳಿತಾ ಇರ್ತದೆ. ನಮಗೆ ಗೊತ್ತಾಗುತ್ತೆ, ನೋಡಿದ್ರೆ ಅದು ಓ ಇದು ಗ್ಲೇಸಿಂಗ್ ಆಗಿದೆ. ಲೋಡಿಂಗ್ ಆಗಲಿ ಗ್ಲೇಸಿಂಗ್ ಆಗಲಿ ಯಾವುದೇ ಆದರೂ ಗ್ರೈಂಡಿಂಗ್ ವೀಲು ಇನ್ಎಫಿಷಿಯೆಂಟ್ ಆಗುತ್ತೆ, ಆಗಿಬಿಡುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ದ ವೀಲ್ ಈಸ್ ಬ್ಲಂಟ್. ಹಂಗಂದರೆ ಅದೇನು ಅಂತಂದರೆ, ಇನ್ಎಫಿಷಿಯೆಂಟ್ ಅಂದರೆ ದ ಗ್ರೈಂಡಿಂಗ್ ವೀಲ್ ಈಸ್ ಬ್ಲಂಟ್ ಅಂತಂದರೆ ಸವಿಯೋದು ಅಂತ. ಈಗ ಚಾಕು ತಗೊಂಡು ಕಟ್ ಮಾಡ್ತಾ ಇರ್ತೀವಿ, ಕಟ್ ಮಾಡಿ ಅದು ಏನಾಗುತ್ತೆ, ಕಟಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗುತ್ತಲ್ವಾ. ಬರ್ತಾ ಕಟಿಂಗ್ ಎಫಿಷಿಯನ್ಸಿ ಕಮ್ಮಿ ಆದಾಗ ಏನು ಮಾಡ್ತೀವಿ, ಅದನ್ನು ಶಾರ್ಪ್ ಮಾಡ್ಕೋತೀವಿ. ಆ ಕಟಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗುತ್ತಲ್ವ, ನಮಗೆ ಗೊತ್ತಾಗುತ್ತಲ್ವ, ಅದನ್ನು ಬ್ಲಂಟ್ ಆಗುತ್ತಲ್ವ, ಸವಿಯೋದು ಅಂತ. ಸೌದೋಗಿರುತ್ತೆ, ಮೊಂಡ ಆಗಿರುತ್ತೆ ಅಂತೀವಲ್ಲ, ಅದನ್ನು ಬ್ಲಂಟ್ ಅಂತ ಕರೆಯೋದು. ಆ ಮೊಂಡ ಆಗ್ಬಿಟ್ಟಿರ್ತದೆ, ಗ್ರೈಂಡಿಂಗ್ ವೀಲು ಮೊಂಡ ಆಗಿದೆ ಅಂತ ತೋರಿಸುತ್ತೆ ನಮಗೆ. ಗ್ಲೇಸಿಂಗು ಅಥವಾ ಲೋಡಿಂಗ್ ಆದಾಗ ಗ್ರೈಂಡಿಂಗ್ ವೀಲು ಬ್ಲಂಟ್ ಆಗಿದೆ ಅಂದರೆ ದ ಅಬ್ರೆಸಿವ್ ಗ್ರೈನ್ಸ್ ಆರ್ ನಾಟ್ ಶಾರ್ಪ್. ಅದರಲ್ಲಿರುವಂಥ ಅಬ್ರೆಸಿವ್ ಗ್ರೈನ್ಸು ಶಾರ್ಪ್ ಆಗಿಲ್ಲ, ಆ ಶಾರ್ಪ್ನೆಸ್ಸು ಹೊರಟೋಗಿದೆ ಅಂತ ಇದರ ಅರ್ಥ. ಗ್ಲೇಸಿಂಗ್ ಅಥವಾ ಲೋಡಿಂಗ್ ಆಗಿದ್ದರೆ, ಗ್ಲೇಸಿಂಗ್ ಅಥವಾ ಲೋಡಿಂಗ್ ಇದೆ ನಿಮ್ಗೆ ಏನು ತೋರಿಸುತ್ತೆ. ಗ್ಲೇಸಿಂಗ್ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಮಗೆ, ಅಪಿರಿಯನ್ಸಲ್ಲೇ ಗೊತ್ತಾಗ್ಬಿಡುತ್ತೆ, ಸ್ಮೂತ್ ಆಗಿಬಿಟ್ಟಿರ್ತದೆ ಮತ್ತು ಶೈನಿಂಗ್ ಆಗ್ತಾ ಇರ್ತದೆ. ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಗ್ರೈಂಡಿಂಗ್ ವೀಲ್ ಈಸ್ ಬ್ಲಂಟ್, ಅಂದರೆ ಮೊಂಡ ಆಗೋಗಿದೆ, ಬ್ಲಂಟ್ ಆಗಿದೆ. ಅದನ್ನು ರೀಶಾರ್ಪನಿಂಗ್ ಮಾಡಬೇಕು. ಈಗ ನಾವು ಡ್ರಿಲ್ ಬಿಟ್ಟು ಸೌದೋದ್ರೆ ಅದನ್ನು ನಾವು ಗ್ರೈಂಡಿಂಗ್ ಮಾಡ್ಕೊಳ್ಳಲ್ವಾ, ಮತ್ತು ಸ್ಕ್ರೈಬರು, ಚಿಸಲ್ಲು ಈ ಥರದ್ದೆಲ್ಲ ನಮಗೆ ಸೌದೋದ್ರೆ ನಾವು ಅದನ್ನು ರೀಶಾರ್ಪನಿಂಗ್ ಮಾಡ್ಕೋತೀವಲ್ವ. ಅದೇ ಥರ ಇದನ್ನು ರೀಶಾರ್ಪನಿಂಗ್ ಮಾಡಬೇಕಾಗುತ್ತೆ, ಅಂದರೆ ಕಟಿಂಗ್ ಎಫಿಷಿಯನ್ಸ್ನ ನಾವು ಕೊಡಬೇಕಾಗುತ್ತೆ. ವೆನ್ ಸಚ್ ಗ್ರೈಂಡಿಂಗ್ ವೀಲ್ಸ್ ಆರ್ ಯೂಸ್ಡ್, ಈ ಥರ ಬ್ಲಂಟ್ ಆಗಿರೋ ಅಂಥ ಗ್ರೈಂಡಿಂಗ್ ವೀಲ್ಸ್ನ ಯೂಸ್ ಮಾಡಿದ್ರೆ ದೇರ್ ಈಸ್ ಎ ಟೆಂಡೆನ್ಸಿ ಟು ಎಕ್ಸಲ್ಟ್ ಎಕ್ಸ್ಟ್ರಾ ಪ್ರೆಷರ್ ಇನ್ ಆರ್ಡರ್ ಟು ಮೇಕ್ ದ ವೀಲ್ ಕಟ್. ಈ ಥರ ಕಂಡೀಷನಲ್ಲಿದ್ದಾಗ, ಅದೇ ಥರದ ಕಂಡೀಷನಲ್ಲೇ ನಾವು ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡಿದ್ರೆ ಅಲ್ಲಿ ನಾವು ಎಕ್ಸ್ಟ್ರಾ ಪ್ರೆಷರ್ನ ಕೊಡಬೇಕಾಗುತ್ತೆ, ಪ್ರೆಷರ್ನ ನಾವು ಕೊಡಬೇಕಾಗುತ್ತೆ ಗ್ರೈಂಡಿಂಗ್ ಆಗಬೇಕಾದ್ರೆ. ಈಗ ನಾವು ಅದನ್ನು ಗ್ಲೇಸಿಂಗು ಲೋಡಿಂಗು ಆಗಿಬಿಟ್ಟಿದೆ, ಆವಾಗ ಆದರೂ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಅಲ್ಲಿ ನಾವು ಎಕ್ಸ್ಟ್ರಾ ಪ್ರೆಷರ್ ಕೊಟ್ಟು ಕೆಲಸನ ಮಾಡಬೇಕಾಗತ್ತೆ. ನಾವು ಜಾಸ್ತಿ ಪ್ರೆಷರು ತುಂಬ ಅದುಮ್ಕೊಂಡು ಹಿಡ್ಕೋಬೇಕಾಗತ್ತೆ. ನಮಗೂ ಸ್ಟ್ರೈನ್ ಆಗುತ್ತೆ, ಕೈ ನೋವು ಬರುತ್ತೆ, ಮಿಷಿನ್ಗೂ ಸ್ಟ್ರೈನ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ಗಳು ಆಗುತ್ತೆ. ಎಕ್ಸೆಸಿವ್ ಪ್ರೆಷರ್ ಆನ್ ದಿ ಗ್ರೈಂಡಿಂಗ್ ವೀಲ್ ವಿಲ್ ಲೀಡ್ ಟು ದಿ ಫ್ರ್ಯಾಕ್ಚರ್ ಆಫ್ ದ ವೀಲ್. ಈ ಎಕ್ಸಸ್ ಪ್ರೆಷರ್ ನಾವು ಆವಾಗಲೇ ಹೇಳಿದ್ನಲ್ಲ, ಆ ಥರ ಎಕ್ಸ್ಟ್ರಾ ಪ್ರೆಷರ್ ಕೊಟ್ಟರೆ ಕೆಲವು ಸಲ ಅದು ವೀಲು ಫ್ರ್ಯಾಕ್ಚರ್ ಆಗೋಕ್ಕೆ ಕಾರಣ ಆಗುತ್ತೆ. ಎಕ್ಸ್ಟ್ರಾ ಪ್ರೆಷರ್ ಕೊಡ್ತಾ ಒಂದು ಸಲ ಏನೋ ಕೊಡ್ತೀವಿ, ಪುನಃ ಕೊಡ್ತಾನೆ ಇದ್ದರೆ ಅದು ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ಸು ಇರ್ತದೆ. ಮತ್ತು ಎಕ್ಸೆಸಿವ್ ಹೀಟಿಂಗ್ ಆಫ್ ದ ವೀಲ್, ಅದೇ ಥರ ನಾವು ಎಕ್ಸ್ಟ್ರಾ ಪ್ರೆಷರ್ ಕೊಡ್ತಿದ್ರೆ ಈ ಹೀಟು ಜಾಸ್ತಿ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಹೀಟು ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದ್ದಂಗೆ ಏನಾಗುತ್ತೆ, ಅಲ್ಲಿ ವೀಕನಿಂಗ್ ಆಫ್ ಬಾಂಡಿಂಗ್ ಆಫ್ ವೀಲ್ ಆ್ಯಂಡ್ ಬಸ್ಟಿಂಗ್ ಆಫ್ ದ ವೀಲ್. ಅಲ್ಲಿ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗಿ ಪ್ರೆಷರ್ಗೆಲ್ಲ ಜಾಸ್ತಿ ಆಗ್ತಿದ್ದಂಗೆ ಈ ಬಾಂಡ್ ಅಂದರೆ ಗ್ರೈನ್ಸ್ನ ಒಂದಕ್ಕೊಂದು ಅಂಟ್ಕೊಂಡು ಇಟ್ಕೊಂಡಿರುತ್ತಲ್ಲ ಬಾಂಡು,
ಆ ಬಾಂಡು ವೀಕ್ ಆಗೋಕ್ಕೆ ಶುರು ಆಗುತ್ತೆ. ಆ ಬಾಂಡ್ ವೀಕ್ ಆಗೋಕ್ಕೆ ಶುರು ಆದಾಗ ಏನಾಗುತ್ತೆ, ವೀಲು ಬರ್ಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ವೀಲು ಬರ್ಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಡೆದೋಗ್ಬೋದು, ಬರ್ಸ್ಟೇ ಆಗ್ಬೋದು, ಕ್ರ್ಯಾಕ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೆ ಅದೆಲ್ಲ ನಾವು ತೆಗೆದಾಕಬೇಕು ಅಂತಂದರೆ ಡ್ರೆಸ್ಸಿಂಗ್ ಮಾಡಬೇಕು. ಡ್ರೆಸ್ಸಿಂಗ್ ಅಂತಂದರೆ ಏನು ಅಂತಂದರೆ, ಡ್ರೆಸ್ಸಿಂಗ್ ಈಸ್ ದ ಪರ್ಪಸ್ ಆಫ್ ಡ್ರೆಸ್ಸಿಂಗ್ ಈಸ್ ಟು ರಿಸ್ಟೋರ್ ದಿ ಕಟಿಂಗ್ ಆ್ಯಕ್ಷನ್ ಆಫ್ ದ ವೀಲ್. ಇದು ಏನಪ್ಪ ಅಂತಂದರೆ ಪರ್ಪಸ್ಸು ಕಟಿಂಗ್ ಆ್ಯಕ್ಷನ್ನ ಅದಕ್ಕೆ ರೀಸ್ಟೋರ್ ಮಾಡೋದು. ರೀಸ್ಟೋರ್ ಮಾಡೋದು ಅಂದರೆ ಗೊತ್ತಲ್ವಾ, ಪುನಃ ವಾಪಸ್ ಕೊಡೋದು ಅಂತ. ಏನು ಕಟಿಂಗ್ ಆ್ಯಕ್ಷನು ಯಾವುದಕ್ಕೆ, ಗ್ರೈಂಡಿಂಗ್ ವೀಲ್ಗೆ ಅದರದ ಕಟಿಂಗ್ ಆ್ಯಕ್ಷನ್ನ ವಾಪಸ್ ಕೊಡೋದು, ರೀಸ್ಟೋರ್ ಮಾಡೋದು. ಅದನ್ನು ನಾವು ಡ್ರೆಸ್ಸಿಂಗ್ ಅಂತ ಕರಿತೀವಿ. ದ ಪರ್ಪಸ್ ಆಫ್ ಡ್ರೆಸ್ಸಿಂಗ್ ಈಸ್ ಟು ರಿಸ್ಟೋರ್ ದಿ ಕಟಿಂಗ್ ಆ್ಯಕ್ಷನ್ ಆಫ್ ದಿ ವೀಲ್. And dressing removes the clogs on the surface of the wheel and the blunt grains of the abrasive. ಇದೇನು ಮಾಡುತ್ತೆ ಅಂತಂದರೆ, ಈ ಡ್ರೆಸ್ಸಿಂಗ್ ಅನ್ನೋ ಪ್ರೋಸೆಸ್ ಮಾಡಿದಾಗ ನಾವು ಡ್ರೆಸ್ಸಿಂಗ್ ಮಾಡಿದಾಗ ಆ ಕ್ಲಾಗ್ ಆಗಿರುತ್ತಲ್ಲ, ಆ ಸಣ್ಣ 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 ಪೋರ್ಸಲ್ಲೆಲ್ಲ ಕ್ಲಾಗ್ ಆಗಿರುತ್ತಲ್ಲ, ಸಾಫ್ಟ್ ಮೆಟೀರಿಯಲ್ ಎಲ್ಲ ಹೋಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸು ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಇದೆಲ್ಲ ಗ್ರೈನ್ಸ್ ಎಲ್ಲ ಬ್ಲಂಟ್ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದಾಕ್ಬಿಡುತ್ತೆ, ಈಚೆ ಬಂದ್ಬಿಡುತ್ತೆ. ಅದೆಲ್ಲ ನಾವು ಡ್ರೆಸ್ಸಿಂಗ್ ಮಾಡ್ತಾ ಇದ್ದಂಗೆ ಸೌದೋಗಿರೋ ಗ್ರೈನ್ಸು, ಅದಕ್ಕೆ ಅಂಟ್ಕೊಂಡಿರೋ ಕ್ಲಾಗು ಎಲ್ಲವೂ ಈಚೆ ಬಂದ್ಬಿಡುತ್ತೆ. ಈಚೆ ಬಂದು ಏನಾಗುತ್ತೆ, ಎಕ್ಸ್ಪೋಸಿಂಗ್ ದಿ ನ್ಯೂ ಶಾರ್ಪ್ ಅಬ್ರೆಸಿವ್ ಗ್ರೈನ್ಸ್ ಆಫ್ ದಿ ವೀಲ್ ವಿಚ್ ಕ್ಯಾನ್ ಬಿ ಕಟ್ ಆ್ಯಂಡ್ ಬ್ರಾಟ್ ಟು ಶೇಪ್ ಎಫಿಷಿಯೆಂಟ್ಲಿ. ಅದೇನಾಗುತ್ತೆ, ಎಲ್ಲನೂ ಆ ಅಬ್ರೆಸಿವ್ ಏನು ಬ್ಲಂಟ್ ಆಗಿರೋ ಅಂಥ ಅಬ್ರೆಸಿವು, ಪೋರ್ಸಲ್ಲಿ ಕ್ಲಾಗ್ ಆಗಿರೋವಂಥ ಮೆಟೀರಿಯಲು ಎಲ್ಲವೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಕಿತ್ಕೊಂಡೋದಾಗ ಏನಾಗುತ್ತೆ, ಅದರ ಈ ಕೆಳಗಡೆ ಇರುತ್ತಲ್ಲ ಹೊಸ ಅಬ್ರೆಸಿವ್, ಆ ಹೊಸ ಅಬ್ರೆಸಿವ್ ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆಗಿ ಆವಾಗ ಹೊಸ ಗ್ರೈನ್ಸು ಕಟಿಂಗ್ ಎಡ್ಜು, ಹೊಸ ಗ್ರೈನ್ಸಲ್ಲಿ ಕಟಿಂಗ್ ಎಡ್ಜು ಇರುತ್ತೆ. ಅದರಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ, ವೀಲು ವಾಪಸ್ ಕಂಡೀಷನ್ಗೆ ಬಂದಿರುತ್ತೆ. ಇನ್ನು ಟ್ರೂಯಿಂಗ್, ಡ್ರೆಸ್ಸಿಂಗ್ ಆದಮೇಲೆ ಟ್ರೂಯಿಂಗ್ ಅಂದರೆ ಏನು ಅಂತಂದರೆ, ಟ್ರೂಯಿಂಗ್ ರೆಫರ್ಸ್ ಟು ದ ಶೇಪಿಂಗ್ ಆಫ್ ದಿ ವೀಲ್ ಟು ಮೇಕ್ ಇಟ್ ರನ್ ಕಾನ್ಸಂಟ್ರಿಕ್ ವಿತ್ ದಿ ಆಕ್ಸಿಸ್. ಈ ಗ್ರೈಂಡಿಂಗ್ ವೀಲು ಕಾನ್ಸಂಟ್ರಿಕ್ ಆಗಿ ತಿರುಗಬೇಕು. ಒಂದು ಸೆಂಟ್ರಲ್ಲಿ ತಿರುಗಕ್ಕೆ ಶುರು ಆದರೆ ಅದು ಎಕ್ಸೆಂಟ್ರಿಕ್ ಆಗಬಾರ್ದು, ಅಂದರೆ ಮೇಲೆ ಕೆಳಗಡೆ ಹೋಗಿ ಬರೋದು ವ್ಯತ್ಯಾಸ ಇರಬಾರ್ದು. ತಿರುಗ್ತಾ ಇದ್ದರೆ ಒಂದೇ ಕಾನ್ಸಂಟ್ರಿಕ್ ಆಗಿ ತಿರುಗ್ತಾ ಇರಬೇಕು. ಈ ಕೆಲವು ಸಂದರ್ಭಗಳಲ್ಲಿ ಗ್ರೈಂಡಿಂಗ್ ವೀಲು ಆ ಥರ ತಿರುಗಲ್ಲ ಅಂತಂದರೆ ಸ್ವಲ್ಪ ಔಟ್ ಹೊಡಿತಾ ಇರುತ್ತೆ. ಆ ಔಟ್ ಹೊಡೆಯೋದನ್ನು ಕಾನ್ಸಂಟ್ರಿಕ್ ಮಾಡೋದು, ನೀಟಾಗಿ ಆ ಎಕ್ಸೆಂಟ್ರಿಕ್ ಆಗಿರೋದನ್ನು ಕಾನ್ಸಂಟ್ರಿಕ್ ಮಾಡೋವಂಥ ಪ್ರೋಸೆಸ್ನೇ ಟ್ರೂಯಿಂಗ್ ಅಂತ ಕರಿತೀವಿ. Trowing refers to the shaping of the wheel to make it run concentric with the axis. ಆ ಆ್ಯಕ್ಸಿಸ್ ಇರುತ್ತಲ್ಲ ಶಾಫ್ಟ್ದು, ಆ ಸ್ಪಿಂಡಲ್ಲು ಪೂರ್ತಿ ಉದ್ದಕ್ಕೆ ಒಂದು ರಾಡ್ ಇರುತ್ತೆ. ಆ ಕಡೆ ಒಂದು ಗ್ರೈಂಡಿಂಗ್ ವೀಲು, ಈ ಕಡೆ ಒಂದು ಗ್ರೈಂಡಿಂಗ್ ವೀಲು ಫಿಕ್ಸ್ ಮಾಡಿರ್ತೀವಲ್ವ, ಅದು ಆ ಸೆಂಟ್ರಿಗೆ ತಿರುಗೋಕ್ಕೆ ಶುರು ಆಗಬೇಕು. ಅದೇ ಆ್ಯಕ್ಸಿಸಲ್ಲಿ ತಿರುಗಬೇಕು ಮತ್ತು ಕಾನ್ಸಂಟ್ರಿಕ್ ಆಗಿ ತಿರುಗ್ತಾ ಇರಬೇಕು, ಔಟ್ ಹೊಡಿಬಾರ್ದು. ಆ ಔಟ್ ಹೊಡಿದಿರೋ ಥರ ಮಾಡೋದನ್ನೇ ಪ್ರೋಸೆಸ್ನ ಟ್ರೂಯಿಂಗ್ ಅಂತ ಕರಿತೀವಿ. When a new grinding wheel is mounted, it must be trued before use. ಮತ್ತು ಯಾವಾಗ ನಾವು ಹೊಸ ಗ್ರೈಂಡಿಂಗ್ ವೀಲ್ನ ಹಾಕ್ತೀವಿ, ಕೆಲವು ಸಲ ಇರೋ ವೀಲೇ ಔಟ್ ಹೊಡಿಯೋಕ್ಕೆ ಶುರು ಆಗುತ್ತೆ, ಕೆಲವು ಸಲ ಇರೋ ವೀಲ್ನ ತೆಗೆದಾಕ್ಬಿಟ್ಟು ಹೊಸ ವೀಲ್ನ ಹಾಕಬೇಕಾಗುತ್ತೆ. ಹೊಸ ವೀಲ್ನ ಹಾಕಿದ್ರೂ ಕೂಡ, ಹೊಸದು ಆಗ್ತಾನೆ ನಾವು ಅಂಗಡಿಯಿಂದ ತಂದು ಹೊಸದು ಫಿಕ್ಸ್ ಮಾಡಿದ್ರೂ ಕೂಡ ಅದನ್ನು ಫಸ್ಟು ನಾವು ಟ್ರೂಯಿಂಗ್ ಮಾಡಬೇಕಾಗತ್ತೆ. ಟ್ರೂಯಿಂಗ್ ಮಾಡಿ ಆಮೇಲೆ ನಾವು ಯೂಸ್ ಮಾಡಬೇಕಾಗುತ್ತೆ. ಟ್ರೂಯಿಂಗ್ ಮಾಡಬೇಕು ನೀವು. ಯಾಕೆಂದರೆ ಒಂದು ಮಿಷಿನ್ನು ಸ್ವಲ್ಪ ಅಲೈನ್ಮೆಂಟು ವ್ಯತ್ಯಾಸ ಇದ್ದೇ ಇರುತ್ತೆ, ಸ್ಲೈಟ್ಲಿ ಔಟ್ ಹೊಡಿತಾ ಇರ್ತದೆ. ಔಟ್ ಹೊಡಿದೇ ಇರಲಿ, ಟ್ರೂಯಿಂಗ್ ಮಾಡಿಬಿಟ್ಟು ನಾವು ಮುಂದಕ್ಕೆ ಯೂಸ್ ಮಾಡಬೇಕದನ್ನು. ದಿ ಕಟಿಂಗ್ ಸರ್ಫೇಸ್ ಆಫ್ ನ್ಯೂ ವೀಲ್ ಮೇ ರನ್ ಔಟ್ ಸ್ಲೈಟ್ಲಿ ಡ್ಯೂ ಟು ದಿ ಕ್ಲಿಯರೆನ್ಸ್ ಬಿಟ್ವೀನ್ ದಿ ಬೋರ್ ಆ್ಯಂಡ್ ದಿ ಮಿಷಿನ್ ಸ್ಪಿಂಡಲ್. ಆ ಹೊಸ ಗ್ರೈಂಡಿಂಗ್ ವೀಲ್ ತರ್ತೀವಲ್ವ, ಅದರಲ್ಲಿ
ಬೋರ್ ಇರ್ತದೆ. ಆ ಬೋರು ಮತ್ತು ಸ್ಪಿಂಡಲ್ ಇದೆಯಲ್ಲ, ಇದರಲ್ಲಿ ಮಿಷಿನಲ್ಲಿರುವಂಥ ಸ್ಪಿಂಡಲ್ಲು, ಆ ಮಿಷಿನ್ ಸ್ಪಿಂಡಲ್ಲು ಮತ್ತು ಆ ಬೋರ್ಗೂ ಇರುವಂಥ ಕ್ಲಿಯರೆನ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಎಲ್ಲ ಮಿಷಿನ್ಗೂ ಆಗಬೇಕಲ್ವಾ, ಒಂದೇ ಥರ ಮಿಷಿನ್ಗೆ ಮಾಡೋದಲ್ವಲ್ಲ, ಎಲ್ಲ ಮಿಷಿನ್ಗೂ ಆಗಬೇಕಲ್ವ. ಆ ಇದರಲ್ಲಿ ಕ್ಲಿಯರೆನ್ಸು ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಆ ಕ್ಲಿಯರೆನ್ಸ್ ಸ್ವಲ್ಪ ವ್ಯತ್ಯಾಸ ಇದ್ದಾಗ ನಿಮಗೆ ಆಟೋಮೆಟಿಕ್ಕಾಗಿ ಸ್ಲೈಟಾಗಿ ಅದು ಔಟ್ ಆಫ್ ಹೊಡಿತಾ ಇರ್ತದೆ, ರೌಂಡು ಔಟ್ ಆಗ್ತಾ ಇರ್ತದೆ. ಕರೆಕ್ಟಾಗಿ ಕಾನ್ಸಂಟ್ರೇಟಾಗಿ ತಿರುಗಲ್ಲ, ಸ್ಲೈಟ್ಲಿ ಔಟ್ ಹೊಡಿತಾ ಇರ್ತದೆ. ಅದಕ್ಕೋಸ್ಕರ ಹೊಸ ವೀಲ್ನ ಫಿಕ್ಸ್ ಮಾಡಿದ್ರು ಕೂಡ ನಾವು ಅದನ್ನು ಟ್ರೂಯಿಂಗ್ ಮಾಡಬೇಕು. ಇನ್ನು ಗ್ರೈಂಡಿಂಗ್ ವೀಲ್ಸ್ ವಿಚ್ ಆರ್ ಇನ್ ಯೂಸ್ ಆಲ್ಸೋ ಕ್ಯಾನ್ ರನ್ ಔಟ್ ಆಫ್ ಟ್ರೂ ಡ್ಯೂ ಟು ಅನ್ಇವನ್ ಲೋಡಿಂಗ್ ವೈಲ್ ಗ್ರೈಂಡಿಂಗ್. ಇನ್ನು ಕೆಲಸ ಹೊಸ ವೀಲು ಓಕೆ, ಏನೋ ಫಿಕ್ಸ್ ಮಾಡ್ತೀವಿ, ಅದು ಕ್ಲಿಯರೆನ್ಸ್ ಏನೋ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಅದಕ್ಕೆ ಟ್ರೂ ಮಾಡ್ತೀವಿ. ಅದೇ ಥರ ಯೂಸ್ ಮಾಡ್ತಾ ಇರ್ತೀವಲ್ಲ ಗ್ರೈಂಡಿಂಗ್ ವೀಲು, ಆ ಯೂಸ್ ಮಾಡ್ತಾ ಇರೋಂಥರ ಗ್ರೈಂಡಿಂಗ್ ವೀಲ್ನು ನಾವು ಲೋಡಿಂಗ್ ಕೊಡ್ತೀವಲ್ಲ, ನಾವು ಲೋಡ್ ಕೊಡ್ತೀವಲ್ಲ, ಗ್ರೈಂಡಿಂಗ್ ಮಾಡ್ತೀವಲ್ಲ, ಒಂದು ಕಡೆ ಪ್ರೆಷರ್ ಜಾಸ್ತಿ ಹಾಕೋದು, ಒಂದು ಕಡೆ ಕಮ್ಮಿ ಇರೋದು, ಇನ್ನೊಂದು ಕಡೆ ನಾವು ಒಂದೊಂದು ಸಲ ಒಂದೇ ಸೈಡಲ್ಲಿ ಗ್ರೈಂಡಿಂಗ್ ಮಾಡ್ಕೊಳ್ಳೋದು, ಇನ್ನೊಂದು ಸೈಡು ಒಂದೊಂದು ಪಕ್ಕದ್ದು ಬಿಟ್ಟಿರೋದು. ಥಿಕ್ನೆಸ್ ಒಂದು 30 mm ಇದೆ, 25 mm ಇದೆ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಒಂದು 10 mm ಮಾತ್ರ ಉಪಯೋಗಿಸ್ಕೊಳ್ಳೋದು, ಇನ್ನು 20 ಬಿಟ್ಬಿಡೋದು. ಈ ಥರದ್ದೆಲ್ಲ ಯೂಸ್ ಮಾಡಿ ಆವಾಗಲೂ ಏನುತ್ತೆ, ಆವಾಗಲೂ ಕೂಡ ಅದು ಔಟ್ ಹೊಡೆಯುತ್ತೆ, ಕರೆಕ್ಟಾಗಿ ಇದಕ್ಕೆ ಕಾನ್ಸಂಟ್ರೇಟ್ ಆಗಿ ತಿರುಗೋದಿಲ್ಲ, ಆವಾಗಲೂ ಲೈಟಾಗಿ ಔಟ್ ಹೊಡಿತಾ ಇರ್ತದೆ. ಆವಾಗಲೂ ಕೂಡ ನಾವು ಈ ಟ್ರೂಯಿಂಗ್ನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಡ್ರೆಸ್ಸಿಂಗ್ ಆ್ಯಂಡ್ ಟ್ರೂಯಿಂಗ್ ಆರ್ ಡನ್ ಅಟ್ ದ ಸೇಮ್ ಟೈಮ್. ಮತ್ತು ಈ ಡ್ರೆಸ್ಸಿಂಗು ಮತ್ತು ಟ್ರೂಯಿಂಗು ಒಂದೇ ಟೈಮಲ್ಲಿ ಆಗುತ್ತೆ. ಡ್ರೆಸ್ಸಿಂಗು ಮತ್ತು ಟ್ರೂಯಿಂಗು ಒಂದೇ ಟೈಮಲ್ಲಿ, ಅದನ್ನು ಒಂದು ಸಲ ಬೇರೆ ಟೈಮಲ್ಲಿ, ಇದನ್ನು ಬೇರೆ ಟೈಮಲ್ಲಿ ಏನಿಲ್ಲ, ಒಂದೇ ಟೈಮಲ್ಲಿ ಡ್ರೆಸ್ಸಿಂಗ್ ಮಾಡಿ ಟ್ರೂಯಿಂಗ್ ಮಾಡಿದ್ರೆ ಆಯಿತು, ಡ್ರೆಸ್ಸಿಂಗ್ ಮಾಡಿ ಟ್ರೂಯಿಂಗ್ ಮಾಡಿದ್ರೆ ಆಯಿತು, ಒಂದೇ ಸೇಮ್ ಟೈಮಲ್ಲಿ ಆಗುತ್ತೆ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಡ್ರೆಸ್ಸಿಂಗ್ ಆ್ಯಂಡ್ ಟ್ರೂಯಿಂಗ್. ಸೊ ಒಂದೇ ಟೈಮಲ್ಲಿ ಆಗುತ್ತೆ ಅಂತಂದರೆ ಇದರ ಎರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ನೋಡೋಣ. The purpose of dressing is to restore the correct cutting action of the wheel. ಡ್ರೆಸ್ಸಿಂಗ್ದು ಪರ್ಪಸ್ಸು ಕಟಿಂಗ್ ಆ್ಯಕ್ಷನ್ನ ರೀಸ್ಟೋರ್ ಮಾಡೋದಕ್ಕೆ, ಆ್ಯಂಡ್ ಟ್ರೂಯಿಂಗ್ ರೆಫರ್ಸ್ ಟು ದಿ ಶೇಪಿಂಗ್ ಆಫ್ ದ ವೀಲ್ ಟು ಮೇಕ್ ಇಟ್ ರನ್ ಕಾನ್ಸಂಟ್ರಿಕ್ ವಿತ್ ದಿ ಆಕ್ಸಿಸ್. ಟ್ರೂಯಿಂಗ್ ಅಂತಂದರೆ ಆಕ್ಸಸ್ಸಲ್ಲಿ ಕಾನ್ಸಂಟ್ರಿಕ್ ಆಗಿ ಅದು ರನ್ ಆಗಬೇಕು, ಇದು ರೆಫರ್ ಮಾಡುತ್ತೆ. ಟ್ರೂಯಿಂಗ್ ಅನ್ನೋದು ಅದನ್ನು ರೆಫರ್ ಮಾಡುತ್ತೆ. ಮತ್ತು ಡ್ರೆಸ್ಸಿಂಗ್ ಅನ್ನೋದು ರೀಸ್ಟೋರ್ ಮಾಡುತ್ತೆ, ಕಟಿಂಗ್ ಆ್ಯಕ್ಷನ್ನ ರೀಸ್ಟೋರ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಫಿಗರ್ ಬಂತು, ಡ್ರೆಸ್ಸಿಂಗ್ ಆಗಿದೆ. ಇಲ್ಲಿ ಡ್ರೆಸ್ಸಿಂಗ್ ಆದಾಗ ಸ್ವಲ್ಪ ಕರೆಕ್ಟ್ ರೌಂಡ್ ಇಲ್ಲ, ಇಲ್ಲಿ ಕರೆಕ್ಟಾಗಿ ರೌಂಡ್ ಇಲ್ಲ, ಇದು ಶಾರ್ಪ್ ಎಡ್ಜು ಅದು ಇದೆಲ್ಲ ಬರುತ್ತೆ. ನಾವು ಟ್ರೂ ಮಾಡಿಬಿಟ್ರೆ ಆ ಎಡ್ಜಲ್ಲಿ ಹಂಗಂಗೆ ಕೂತ್ಕೊಂಡು ಎಕ್ಸಾಕ್ಟಾಗಿ ರೌಂಡ್ ಬರುತ್ತೆ, ಎಕ್ಸಾಕ್ಟಾಗಿ ರೌಂಡ್ ಬರುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೂಯಿಂಗ್ ಆ್ಯಂಡ್ ಡ್ರೆಸ್ಸಿಂಗ್. ಓಕೆನಾ? ಮತ್ತು ಗ್ರೈಂಡಿಂಗ್ ವೀಲ್ ಡ್ರೆಸ್ಸರ್ಸ್. ಸೊ ಡ್ರೆಸ್ಸಿಂಗ್ ಅಂತಂದು ಮಾಡಬೇಕು ಅಂತಂದ್ವಿ. ಡ್ರೆಸ್ಸಿಂಗ್ ಅಂತಂದರೆ ಕಟಿಂಗ್ ಆ್ಯಕ್ಷನ್ನ ರೀಸ್ಟೋರ್ ಮಾಡೋದು ಅಂತ ಹೇಳಿದ್ವಿ. ಮತ್ತು ಟ್ರೂಯಿಂಗ್ ಮಾಡಬೇಕು ಅಂತೆಲ್ಲ ಹೇಳಿದ್ವಿ. ಯಾವ ಥರ ಮಾಡೋದು ಅದನ್ನು, ಆ ಡ್ರೆಸ್ಸಿಂಗ್ ಮಾಡಬೇಕು ಅಥವಾ ಟ್ರೂಯಿಂಗ್ ಮಾಡಬೇಕು ಅಂತಂದರೆ ಯಾವ ಥರ ಮಾಡಬೇಕು ಅಂತಂದರೆ ಗ್ರೈಂಡಿಂಗ್ ವೀಲ್ ಡ್ರೆಸ್ಸರ್ಸ್ ಅಂತ ಬರುತ್ತೆ. ಗ್ರೈಂಡಿಂಗ್ ವೀಲ್ ಡ್ರೆಸ್ಸರ್ ಅಂತ. ಇದು ದ ವೀಲ್ ಡ್ರೆಸ್ಸರ್ಸ್ ಯೂಸ್ಡ್ ಫಾರ್ ಆಫ್ ಆ್ಯಂಡ್ ಗ್ರೈಂಡರ್ಸ್ ಆರ್, ಇಲ್ಲಿ ಆಫ್ ಆ್ಯಂಡ್ ಗ್ರೈಂಡರ್ಸ್ಗೆ ಯೂಸ್ ಮಾಡೋಂಥ ವೀಲ್ ಡ್ರೆಸ್ಸರ್ಸು ಸ್ಟಾರ್ ವೀಲ್ ಡ್ರೆಸ್ಸರ್, ಮತ್ತೊಂದು ಡೈಮಂಡ್ ಡ್ರೆಸ್ಸರ್ಸ್, ಮತ್ತೊಂದು ಅಬ್ರೆಸಿವ್ ಸ್ಟಿಕ್. ಈ 3 ಥರ ವೀಲ್ ಡ್ರೆಸ್ಸರು ಸಿಗುತ್ತೆ, 3 ಥರ ವೀಲ್ ಡ್ರೆಸ್ಸರ್ಗಳು ಸಿಗುತ್ತೆ. ಈ 3 ಥರನೂ ವೀಲ್ ಡ್ರೆಸ್ಸರ್ಗಳನ್ನ ನಾವು ಯೂಸ್ ಮಾಡಿಕೊಂಡು ವೀಲ್ನ ಡ್ರೆಸ್ಸಿಂಗು ಅಥವಾ ಟ್ರೂಯಿಂಗು ಮಾಡ್ಬೋದು. ಒಂದು ಸ್ಟಾರ್ ವೀಲ್ ಡ್ರೆಸ್ಸಸ್ಸು, ಅದನ್ನು ಹಂಟಿಂಗ್ಟನ್ ಟೈಪ್ ಅಂತಲೂ ಕರೀತಾರೆ. ಇನ್ನೊಂದು ಡೈಮಂಡ್ ಡ್ರೆಸ್ಸಸ್ಸು, ಮತ್ತೊಂದು ಅಬ್ರೆಸಿವ್ ಸ್ಟಿಕ್ಕು. ಅದು ಒಂದೊಂದು ಏನು ಅಂತ ನೋಡೋಣ. ಸ್ಟಾರ್ ವೀಲ್ ಡ್ರೆಸ್ಸಸ್, ಇಲ್ಲಿ ನೋಡಿ, ಸ್ಟಾರ್ ವೀಲ್, ಇದು ಒಳಗಡೆ ಇದೆಯಲ್ಲ ವೀಲು, ಇದು ಕೂಡ ವೀಲ್ ಒಳಗಡೆ ತಿರುಗ್ತಾ ಇರ್ತದೆ. ಇದು ಕೂಡ ಇಲ್ಲೆಲ್ಲ ಸ್ಟಾರ್ ಥರ ಮುಳ್ಳು ಇರುತ್ತೆ. ದಿ ಸ್ಟಾರ್ ವೀಲ್ ಡ್ರೆಸ್ಸಸ್ ಕನ್ಸಿಸ್ಟ್ಸ್ ಆಫ್ ಎ ನಂಬರ್ ಆಫ್ hardened star shaped wheels mounted on the spindle at one end
ಆ್ಯಂಡ್ ಎ ಹ್ಯಾಂಡಲ್ ಅಟ್ ದಿ ಅದರ್ ಎಂಡ್. ಒಂದು ಎಂಡಲ್ಲಿ ನೋಡಿರಿ, ಒಂದು ಎಂಡಲ್ಲಿ ಈ ನಂಬರ್ ಆಫ್ ಹಾರ್ಡ್ ಆ್ಯಂಡ್ ಸ್ಟಾರ್ ಶೇಪ್ಡ್ ವೀಲು ಒಂದು ಎಂಡಲ್ಲಿರುತ್ತೆ, ಇನ್ನೊಂದು ಎಂಡಲ್ಲಿ ಹ್ಯಾಂಡಲ್ ಇರುತ್ತೆ, ಇನ್ನೊಂದು ಎಂಡಲ್ಲಿ ಹ್ಯಾಂಡ್ ಇರುತ್ತೆ. ಇದು ಕೂಡ ತಿರುಗ್ತಾ ಇರ್ತದೆ. ಒಂದು ಸೈಡಲ್ಲಿ ಇದು ಒಂದು ಎಂಡ್, ಮತ್ತೊಂದು ಎಂಡ್. ದ ಸ್ಟಾರ್ ವೀಲ್ ಕನ್ಸಿಸ್ಟ್ಸ್ ಆಫ್ ಎ ನಂಬರ್ ಆಫ್ ಹಾರ್ಡ್ ಆ್ಯಂಡ್ ಸ್ಟಾರ್. ಇಲ್ಲಿ ನಂಬರ್ ಆಫ್ ಹಾರ್ಡ್ ಆ್ಯಂಡ್ ಸ್ಟಾರ್ಸ್ ಇದೆ. ಸ್ಟಾರ್ ಶೇಪ್ಡ್ ವೀಲ್ ಇದೆಲ್ಲ ಮುಳ್ಳು ಥರ ಇರ್ತದೆ. ಇದು ಒಂದು ಸೈಡು ಮೌಂಟ್ ಮಾಡಿರ್ತಾರೆ, ಇನ್ನೊಂದು ಸೈಡು ಮಾಮೂಲಿ ಇಟ್ಕೊಳ್ಳೋದಕ್ಕೋಸ್ಕರ ಹ್ಯಾಂಡಲ್ನ ಕೊಟ್ಟಿರ್ತಾನೆ. ಇಲ್ಲಿ ನೋಡಿ ಫೋಟೋ ಇಲ್ಲಿದೆ ನೋಡಿ, ಸ್ಟಾರ್ ಶೇಪ್ಡ್ ಇದು ಎಲ್ಲ ಹಾರ್ಡ್ ಆ್ಯಂಡ್ ಮುಳ್ಳುಗಳು ಎಲ್ಲ. ಇದು ಇನ್ನೊಂದು ಕಡೆ ಹ್ಯಾಂಡಲ್. ಇದು ವೈಲ್ ಡ್ರೆಸ್ಸಿಂಗ್ ದಿ ಸ್ಟಾರ್ ವೀಲ್ ಈಸ್ ಪ್ರೆಸ್ಡ್ ಅಗೇನ್ಸ್ಟ್ ದಿ ಫೇಸ್ ಆಫ್ ದ ರಿವಾಲ್ವಿಂಗ್ ಗ್ರೈಂಡಿಂಗ್ ವೀಲ್. ಇದೇನು ಮಾಡೋದು ಅಂತಂದರೆ, ಈ ಗ್ರೈಂಡಿಂಗ್ ವೀಲ್ ತಿರುಗ್ತಾ ಇರ್ತದಲ್ಲ, ಆ ಗ್ರೈಂಡಿಂಗ್ ವೀಲ್ ತಿರುಗ್ತಾ ಇರೋದು ಎದುರುಗಡೆಗೆ ಇದನ್ನು ತೊಗೊಂಡೋಗಿ ಕೊಡೋದು. ನಾವೆಲ್ಲ ಗ್ರೈಂಡಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಈಗ ಚಿಸಲ್ನ ತೊಗೊಂಡೋಗ್ಬಿಟ್ಟು ಗ್ರೈಂಡಿಂಗ್ ಮಾಡ್ಕೋತೀವಿ, ಪಂಚಸ್ನ ತೊಗೊಂಡೋಗ್ಬಿಟ್ಟು ಗ್ರೈಂಡಿಂಗ್ ಮಾಡ್ಕೋತೀವಿ, ಡ್ರಿಲ್ ಬಿಟ್ನ ತೊಗೊಂಡೋಗಿ ಗ್ರೈಂಡಿಂಗ್ ಮಾಡ್ಕೋತೀವಲ್ವ, ಅದೇ ಥರ ಇದನ್ನು ತೊಗೊಂಡೋಗ್ಬಿಟ್ಟು ಗ್ರೈಂಡಿಂಗ್ ವೀಲ್ ಮೇಲೆ ಇಡೋದು. ಗ್ರೈಂಡಿಂಗ್ ವೀಲಲ್ಲಿ ನಾವು ಯಾವ ಥರ ನಾವು ಗ್ರೈಂಡಿಂಗ್ ಮಾಡ್ಕೋತೀವೋ ಅದೇ ಪ್ರೋಸೆಸ್ನ ಇಲ್ಲೂ ಮಾಡೋದು. ಇದನ್ನು ತೊಗೊಂಡೋಗಿ ಅಲ್ಲಿಡೋದು. ನೋಡಿ ಇಲ್ಲಿ ಬಂತು, ತಿರುಗ್ತಾ ಇದೆ ಇದು. ಇಲ್ಲಿ ಸ್ಟಾರು ಡ್ರೆಸ್ಸರ್ನ ಇಲ್ಲಿ ಕೊಟ್ಟಿದ್ದಾನೆ. ಇದೇ ಥರ ತಾನೇ ನಾವು ಶಾರ್ಪನಿಂಗ್ ಮಾಡೋದು, ಯಾವುದೋ ಚಿಸಲ್ಲು ಆಗಲಿ ಡ್ರಿಲ್ ಬಿಟ್ ಆಗಲಿ. ಸೊ ಅದೇ ಥರ ಇದನ್ನು ನೆಟ್ಗೆ ಅಂದರೆ 100% ಡೈರೆಕ್ಟಾಗಿ ಇದನ್ನು ಇಲ್ಲಿ ಇಟ್ಕೋಬೇಕು. ಇದಿದೆ ನೋಡಿ ಟೂಲ್ ರೆಸ್ಟು. ಇದ್ರ ಸಪೋರ್ಟ್ ತೊಗೊಂಡು ಇದನ್ನು ಜಸ್ಟ್ ಇದು ರಿವಾಲ್ವಿಂಗ್ ಆಗ್ತಾ ಇರೋದು ಎದುರುಗಡೆಗೆ ನಾವು ಪ್ರೆಸ್ ಮಾಡಿ ಇಟ್ಕೋಬೇಕು. ಆ ಟಚ್ ಮಾಡ್ತಾ ಇದ್ದಾಗ ಸ್ವಲ್ಪ ಹೊಡಿತದೆ, ನಮ್ಮ ಕೈಯೆಲ್ಲ ಹಿಂದೆ ಮುಂದಕ್ಕೆಲ್ಲ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ, ನೀಟಾಗಿ ಡ್ರೆಸ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಏನು ತೊಂದರೆ ಆಗೋಲ್ಲ. ನೀಟಾಗಿ ಆ ಕಡೆ ಈ ಕಡೆ ನಾವು ಈ ವೀಲ್ ಎಷ್ಟು ಅಗಲ ಇದೆ ಇಲ್ಲಿಂದ ಇಲ್ಲಿಗೆ ತನಕನೂ ಆ ಕಡೆ ಈ ಕಡೆ ನಾವು ಪ್ಲೇ ಮಾಡ್ಕೊಂಡಿದ್ದನ್ನು ಡ್ರೆಸ್ ಮಾಡಿ. ದಿ ಸ್ಟಾರ್ ವೀಲ್ ರಿವಾಲ್ವ್ಸ್ ಆ್ಯಂಡ್ ಡಿಗ್ಸ್ ಇನ್ ಟು ದ ಸರ್ಫೇಸ್ ಆಫ್ ದಿ ಗ್ರೈಂಡಿಂಗ್ ವೀಲ್. ಇದು ಸ್ಟಾರ್ ವೀಲ್ ಇದೆಯಲ್ಲ, ಅದು ಒಳಗಡೆ ತಿರುಗ್ತಾ ಇರ್ತದೆ. ತಿರ್ಕೊಂಡು ಇದ್ರ ಒಳಗಡೆಗೆ ಡಿಗ್ ಆಗುತ್ತೆ. ನಾವು ಪ್ರೆಷರ್ ಕೊಡ್ತಾ ಇರ್ತೀವಲ್ವ, ಡಿಗ್ ಆಗುತ್ತೆ. ಆ ಮುಳ್ಳು ಥರ ಇರುತ್ತಲ್ಲ, ಅದೆಲ್ಲ ಏನು ಮಾಡುತ್ತೆ, ಈ ಸರ್ಫೇಸ್ನ ಕಿತ್ಕೊಂಡು ಒಳಗಡೆ ಹೋಗುತ್ತೆ. ಕಿತ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ, ಆ ಕ್ಲಾಗ್ ಆಗಿರೋದು, ಬ್ಲಂಟ್ ಆಗಿರೋದು ಎಲ್ಲವೂ ಕಿತ್ಕೊಂಡು ಬರುತ್ತೆ. ಡಿಗ್ ಆಗುತ್ತೆ, ಒಳಗಡೆಗೆ ಹೋಗ್ತಾ ಇರ್ತದೆ. ಆ್ಯಂಡ್ ದಿಸ್ ರಿಲೀಸಸ್ ದಿ ವೀಲ್ ಲೋಡಿಂಗ್ ಆ್ಯಂಡ್ ಡಲ್ ಗ್ರೈನ್ಸ್. ಇದೇನು ಮಾಡುತ್ತೆ, ಲೋಡಿಂಗ್ ಆಗಿರೋದು ಅದು ಸಣ್ಣ ಗ್ರೈನ್ಸ್ ಎಲ್ಲ ಹೋಗಿ ಕೂತ್ಕೊಂಡಿರುತ್ತಲ್ಲ ಅದನ್ನು, ಮತ್ತು ಡಲ್ ಆಗಿರೋ ಗ್ರೈನ್ಸ್ಗಳನ್ನೆಲ್ಲ ರಿಲೀಸ್ ಮಾಡಿಬಿಟ್ಟು ಹೊಸ ಶಾರ್ಪ್ ಗ್ರೈನ್ಸ್ಗಳು ಇದರಲ್ಲಿ ನೆಕ್ಸ್ಟು ಅದ್ರ ಹಿಂದಕ್ಕೆ ಇರುತ್ತವಲ್ಲ ಗ್ರೈನ್ಸ್ಗಳು, ಆ ಶಾರ್ಪ್ ಗ್ರೈನ್ಸ್ಗಳನ್ನ ಎಕ್ಸ್ಪೋಸ್ ಮಾಡುತ್ತೆ. ಎಕ್ಸ್ಪೋಸ್ ಮಾಡುತ್ತೆ. ಎಕ್ಸ್ಪೋಸ್ ಮಾಡಿದಾಗ ಹೊಸ ಕಟಿಂಗ್ ಆ್ಯಕ್ಷನ್ ಅದಕ್ಕೆ ಸಿಗುತ್ತೆ. ಇನ್ನು ಸ್ಟಾರ್ ವೀಲ್ಸ್ ಆರ್ ಯೂಸ್ಫುಲ್ ಫಾರ್ ಪೆಡೆಸ್ಟ್ರಲ್ ಗ್ರೈಂಡರ್ ಇನ್ ವಿಚ್ ಎ ಪ್ರಿಸಿಷನ್ ಫಿನಿಶ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ಈ ಸ್ಟಾರ್ ವೀಲ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಪ್ರಿಸಿಷನ್ ಫಿನಿಶ್ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಯೂಸ್ ಮಾಡಲ್ಲ. ಎಲ್ಲಿ ಪ್ರಿಸಿಷನ್ ಅಂದರೆ ಸ್ಮೂತ್ ಫಿನಿಶಿಂಗ್ ಬೇಕು, ಎಕ್ಸಲೆಂಟ್ ಪ್ರಿಸಿಷನ್ ವರ್ಕ್ ಆಗಬೇಕು ಅಂತ ಎಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅಂಥ ಕಡೆ ಈ ಸ್ಟಾರ್ ವೀಲರ್ಸ್ನ ಯೂಸ್ ಮಾಡಲ್ಲ. ಪ್ರಿಸಿಷನ್ ಬೇಕು ಅಂತಂದರೆ ಅದಕ್ಕೆ ಬೇರೆ ಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ನಾವು ಡ್ರೆಸ್ ಮಾಡಬೇಕಾಗುತ್ತೆ. ಪ್ರಿಸಿಷನ್ ಫಿನಿಶ್ ಬ್ಯೂಟಿಫುಲ್ಲಾಗಿ ಎಕ್ಸಲೆಂಟಾಗಿ ಆ್ಯಕ್ಯುರೇಟಾಗಿ ಫಿನಿಶಿಂಗ್ ಆಗಬೇಕು ಅನ್ನೋ ಕಡೆ ಗ್ರೈಂಡಿಂಗ್ ವೀಲ್ನ ನಾವು ಡ್ರೆಸ್ ಮಾಡಬೇಕು ಅಂದಾಗ ಇದನ್ನು ಉಪಯೋಗಿಸಲ್ಲ, ಸ್ಟಾರ್ ವೀಲ್ನ ಉಪಯೋಗಿಸಲ್ಲ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ಟಾರ್ ವೀಲ್ಸ್ ಆರ್ ಯೂಸ್ಫುಲ್ ಫಾರ್ ಪೆಡೆಸ್ಟ್ರಲ್ ಗ್ರೈಂಡರ್ಸ್ ಇನ್ ವಿಚ್ ಎ ಪ್ರಿಸಿಷನ್ ಫಿನಿಶ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ಪ್ರಿಸಿಷನ್ ಫಿನಿಶ್ ಎಲ್ಲಿ ಬೇಕೋ ಅಂಥ ಕಡೆ ಇದನ್ನು, ಎಲ್ಲಿ ಬೇಡವೋ ಅಂಥ ಕಡೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾನೆ. ಸ್ಟಾರ್ ವೀಲ್ಸ್ ಆರ್ ಯೂಸ್ಫುಲ್, ಎಲ್ಲಪ್ಪ ಯೂಸ್ಫುಲ್ ಅಂತಂದರೆ ಪೆಡೆಸ್ಟ್ರಲ್ ಗ್ರೈಂಡರ್ ಎಲ್ಲಿ ಪ್ರಿಸಿಷನ್ ಫಿನಿಶ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್, ಪ್ರಿಸಿಷನ್ ಫಿನಿಶನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ವೋ ಅಲ್ಲಿ, ಅಂದರೆ ರಫ್ ವರ್ಕ್ ಎಲ್ಲಿ ಮಾಡ್ತೀವೋ ಅಲ್ಲಿ ಈ ಸ್ಟಾರ್ ವೀಲ್ನ ಯೂಸ್ ಮಾಡಿ ನಾವು ಡ್ರೆಸ್ಸಿಂಗ್ ಮಾಡ್ತೀವಿ, ಗ್ರೈಂಡಿಂಗ್ ವೀಲ್ನ ಡ್ರೆಸ್ಸಿಂಗ್ ಮಾಡ್ತೀವಿ. ಆ್ಯಂಡ್ ಸ್ಟಾರ್ ವೀಲ್ ಡ್ರೆಸ್ಸರ್ಸ್ ಶುಡ್ ಬಿ ಯೂಸ್ಡ್ ಓನ್ಲಿ ಆನ್ ವೀಲ್ಸ್ ವಿಚ್ ಆರ್ ಲಾರ್ಜ್ ಎನಫ್ ಟು ಟೇಕ್ ದ ಲೋಡ್. ಮತ್ತು ದೊಡ್ಡ ವೀಲ್ಗಳಿಗೆ ಮಾತ್ರ ಈ ಸ್ಟಾರ್ ವೀಲ್
ಡ್ರೆಸ್ಸರ್ನ ಯೂಸ್ ಮಾಡ್ತೀವಿ. ಈ ಸ್ಟಾರ್ ವೀಲ್ ಡ್ರೆಸ್ಸಸ್ನ ಯಾವಾಗ ಮಾಡ್ತೀವಿ ಅಂದರೆ ಓನ್ಲಿ ವೀಲ್ ವಿಚ್ ಆರ್ ಲಾರ್ಜ್ ಎನಫ್ ಟು ಟೇಕ್ ದ ಲೋಡ್. ಎಲ್ಲಿ ಜಾಸ್ತಿ ಲೋಡನ್ನು ತಗೊಳ್ಳೋಕ್ಕೆ ಸಾಧ್ಯ ಇದೋ ಅಲ್ಲಿ ಈ ಸ್ಟಾರ್ ವೀಲ್ನ ಯೂಸ್ ಮಾಡ್ತೀವಿ. ಮತ್ತು ಡೈಮಂಡ್ ಡ್ರೆಸ್ಸಸ್ ಮತ್ತೊಂದು ಟೈಪ್ ಡ್ರೆಸ್ಸರು. ಬೆಂಚ್ ಟೈಪ್ ಆಫ್ ಹ್ಯಾಂಡ್ ಗ್ರೈಂಡರ್ಸ್ ಯೂಸ್ಡ್ ಫಾರ್ ಶಾರ್ಪನಿಂಗ್ ಕಟಿಂಗ್ ಟೂಲ್ಸ್ ಆರ್ ಯೂಶಲಿ ಫಿಟೆಡ್ ವಿತ್ ಸ್ಮಾಲರ್ ಆ್ಯಂಡ್ ರಾದರ್ ಡೆಲಿಕೇಟ್ ವೀಲ್ಸ್. ಇದು ಎಲ್ಲಪ್ಪ ಯೂಸ್ ಮಾಡ್ತೀವಿ ನೋಡಿ, ಈ ಥರ ಇರ್ತದೆ. ಇದನ್ನು ಡೈಮಂಡ್ ಟೈಪ್ ಆಫ್ ಡ್ರೆಸ್ಸರ್ ಅಂತ ಕರಿತೀವಿ. ಇದು ಈ ಆಫ್ ಹ್ಯಾಂಡ್ ಗ್ರೈಂಡರ್ಸಲ್ಲಿ ನಾವು ಶಾರ್ಪನಿಂಗ್ ಮಾಡ್ಕೊಳ್ಳೋಕ್ಕೆ ಈಗ ಇದು ಏನು ಡ್ರಿಲ್ ಬಿಟ್ಟು ನಮ್ಮದು ಚಿಸಲ್ಸು ಅದೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಡೆಲಿಕೇಟ್ ವೀಲು ಇರೋ ಅಂಥ ಸಂದರ್ಭದಲ್ಲಿ ಈ ಡೈಮಂಡ್ ಡ್ರೆಸ್ಸರ್ನ ಯೂಸ್ ಮಾಡಿ ಡ್ರೆಸ್ಸಿಂಗ್ ಮಾಡ್ತೀವಿ. ಎಲ್ಲಿ ಟೂಲ್ಸ್ ಆರ್ ಯೂಶಲಿ ವಿಟೆಡ್ ವಿತ್ ಸ್ಮಾಲರ್ ಆ್ಯಂಡ್ ರಾದರ್ ಡೆಲಿಕೇಟ್, ತುಂಬ ಚಿಕ್ಕದು ಮತ್ತು ಡೆಲಿಕೇಟ್ ವೀಲ್ಸ್ನ ಯೂಸ್ ಮಾಡೋ ಕಡೆ ಇದನ್ನು ಯೂಸ್ ಮಾಡ್ತೀವಿ. ದೀಸ್ ವೀಲ್ಸ್ ಆರ್ ಡ್ರೆಸ್ಡ್ ಆ್ಯಂಡ್ ಟ್ರೂಡ್ ವಿತ್ ಡೈಮಂಡ್ ಡ್ರೆಸ್ಸಸ್. ಈ ಥರ ವೀಲ್ಗಳನ್ನ ಈ ಡೈಮಂಡ್ ಡ್ರೆಸ್ಸಲ್ಲಿ ಯೂಸ್ ಮಾಡಿ ನಾವು ಡ್ರೆಸ್ಸಿಂಗ್ ಮಾಡೋದು. ಯಾವ ಥರ ವೀಲ್ಗಳು? ಬೆಂಚ್ ಟೈಪ್ ಆಫ್ ಹ್ಯಾಂಡ್ ಗ್ರೈಂಡರ್ಸ್ ಯೂಸ್ಡ್ ಫಾರ್ ಶಾರ್ಪನಿಂಗ್ ಕಟಿಂಗ್ ಟೂಲ್ಸ್ ಆರ್ ಯೂಶಲಿ ಫಿಟೆಡ್ ವಿತ್ ಸ್ಮಾಲರ್ ಆ್ಯಂಡ್ ರಾದರ್ ಡೆಲಿಕೇಟ್ ವೀಲ್ಸ್ಗಳನ್ನ ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ಈ ಡೈಮಂಡ್ ಡ್ರೆಸ್ಸನ್ನು ಯೂಸ್ ಮಾಡಿ ನಾವು ಡ್ರೆಸ್ಸಿಂಗ್ ಮಾಡ್ತೀವಿ. ಆ್ಯಂಡ್ ಡೈಮಂಡ್ ಡ್ರೆಸ್ಸಸ್ ಕನ್ಸಿಸ್ಟ್ಸ್ ಆಫ್ ಎ ಸ್ಮಾಲ್ ಡೈಮಂಡ್ ಮೌಂಟೆಡ್ ಆನ್ ಎ ಹೋಲ್ಡರ್ ವಿಚ್ ಕ್ಯಾನ್ ಬಿ ಹೆಲ್ಡ್ ರಿಜಿಡ್ಲಿ ಆನ್ ದಿ ವರ್ಕ್ ರೆಸ್ಟ್. ಮತ್ತು ಇದೇ ಥರ ಇದ್ದರೆ ಇದನ್ನು ಹಿಡ್ಕೊಂಡು ನಾವು ಅಲ್ಲಿ ಡ್ರೆಸ್ಸಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಹೋಲ್ಡರ್ ಇರ್ತದೆ. ಆ ಹೋಲ್ಡರ್ ಫಿಕ್ಸ್ ಮಾಡಿಕೊಂಡು ಇದನ್ನು ಈ ಜಾಗನ ರೆಸ್ಟ್ ಮೇಲೆ, ವರ್ಕ್ ರೆಸ್ಟ್ ಇರುತ್ತಲ್ಲ ಗ್ರೈಂಡಿಂಗ್ ವೀಲಲ್ಲಿ, ಆ ರೆಸ್ಟ್ ಮೇಲೆ ಇಟ್ಕೊಂಡು ಈ ಡೈಮಂಡ್ ಪಾಯಿಂಟನ್ನು ವೀಲ್ಗೆ ಕೊಟ್ಟು ಡ್ರೆಸ್ ಮಾಡೋದು. ಡೈಮಂಡ್ ಪಾಯಿಂಟನ್ನು ವೀಲ್ಗೆ ಕೊಟ್ಕೊಂಡು ಡ್ರೆಸ್ ಮಾಡ್ತೀವಿ. ಹೌ ಟು ಯೂಸ್ ಎ ವೀಲ್ ಡ್ರೆಸ್ಸರ್ ಅಂತ. ಈ ವೀಲ್ ಡ್ರೆಸ್ಸರ್ನ ಹೇಗೆ ಯೂಸ್ ಮಾಡೋದು ಅಂದರೆ, ಫಾರ್ ಡ್ರೆಸ್ಸಿಂಗ್ ಆ್ಯಂಡ್ ಟ್ರೂಯಿಂಗ್ ದ ಡ್ರೆಸ್ಸರ್ ಈಸ್ ಸ್ಲೋಲಿ ಬ್ರಾಟ್ ಇನ್ ಟು ದಿ ಕಾಂಟ್ಯಾಕ್ಟ್ ವಿತ್ ದಿ ವೀಲ್ ಫೇಸ್ ಆ್ಯಂಡ್ ಮೂವ್ಡ್ ಅಕ್ರಾಸ್. ಈ ಡ್ರೆಸ್ಸಿಂಗ್ ಅಥವಾ ಟ್ರೂಯಿಂಗ್ ಮಾಡಬೇಕಾದ್ರೆ ಫಸ್ಟು ನಾವು ಈ ಡ್ರೆಸ್ಸರ್ನ ನಿಧಾನಕ್ಕೆ ರಿವಾಲ್ವಿಂಗ್ ಆಗ್ತಾ ಇರ್ತಲ್ಲ, ತಿರುಗ್ತಾ ಇರ್ತಾರಂಥ ವೀಲ್ದು ಫೇಸ್ಗೆ ಕಾಂಟ್ಯಾಕ್ಟಿಗೆ ತರಬೇಕು. ನಿಧಾನಕ್ಕೆ ಕಾಂಟ್ಯಾಕ್ಟಿಗೆ ತರಬೇಕು. ನೀವು ಹೋಗ್ಬಿಟ್ಟು ಸಡನ್ನಾಗಿ ಇಟ್ಟರೆ ಟಕ್ ಅಂತ ಅದು ಬೌನ್ಸ್ ಆಗುತ್ತೆ, ಹೊಡಿತದೆ ವಾಪಸ್ಸು ನಮಗೆ ಹಿಂದಕ್ಕೆ, ನಾವು ವಾಪಸ್ ಇಟ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಅದರ ಕಾಂಟ್ಯಾಕ್ಟಿಗೆ ತರಬೇಕು. ಯಾವುದನ್ನು ವೀಲ್ ತಿರುಗ್ತಾ ಇರ್ತದಲ್ಲ ನೋಡಿ, ಇಲ್ಲಿ ವೀಲ್ ತಿರುಗ್ತಾ ಇರೋದನ್ನ ಇದನ್ನು ನಿಧಾನಕ್ಕೆ ಟಚ್ ಮಾಡಬೇಕು. ದಡರಂತ ಟಚ್ ಮಾಡಬಾರ್ದು, ನಿಧಾನಕ್ಕೆ ಈ ಕಾಂಟ್ಯಾಕ್ಟಿಗೆ ತರಬೇಕು. ನಿಧಾನಕ್ಕೆ ಸ್ಲೋ ಆಗಿ ಟಚ್ ಮಾಡಿದ್ರೆ ನಿಂತ್ಕೊಳ್ತದೆ, ನಮ್ಮ ಕೈನೂ ಸಲೀಸಾಗಿ ನಾವು ಟಚ್ ಮಾಡ್ಕೊಂಡು ಇಟ್ಕೋಬೋದು. ನೀವು ಸಡನ್ನಾಗಿ ದಡ್ ಅಂತ ಕೊಡೋಕ್ಕಾಗಲ್ಲ. ನಿಧಾನಕ್ಕೆ, ಈಗ ನೀವು ಗ್ರೈಂಡಿಂಗ್ ಮಾಡಬೇಕಾದ್ರೂ ಅದೇ ಥರನೇ ತಾನೇ, ಹೋಗ್ಬಿಟ್ಟು ಭಾಳ ಸ್ಮೂತಾಗಿ ನಿಧಾನಕ್ಕೆ ಸ್ಲೋ ಆಗಿ ಟಚ್ ಮಾಡ್ತೀವಿ ಫಸ್ಟ್ ವೀಲ್ಗೆ. ಅದೇ ಥರ ಇದನ್ನು ನಿಧಾನಕ್ಕೆ ಆ ಕಾಂಟ್ಯಾಕ್ಟಿಗೆ ತರಬೇಕು. ಆ್ಯಂಡ್ ಕಾಂಟ್ಯಾಕ್ಟಿಗೆ ತಂದು ಆ ಕಡೆ ಈ ಕಡೆ ಓಡಾಡಿಸ್ಬೇಕು. ಇದನ್ನು ಆ ಕಡೆ ಕಾಂಟ್ಯಾಕ್ಟಿಗೆ ನಿಧಾನಕ್ಕೆ ತರಬೇಕು. ಒಂದು ಕಡೆಗೆ ತಂದುಬಿಟ್ಟು ನಿಧಾನಕ್ಕೆ ಲೆಫ್ಟು ಮತ್ತು ರೈಟು ಹಿಂಗೆ ಓಡಾಡಿಸ್ಬೇಕು. ಆ್ಯಂಡ್ ದ ಫಿನಿಶ್ ಒಬ್ಟೈನ್ಡ್ ಡಿಪೆಂಡ್ ಆನ್ ದ ರೇಟ್ ಅಟ್ ವಿಚ್ ದ ಡ್ರೆಸ್ಸರ್ ಈಸ್ ಮೂವ್ಡ್ ಅಕ್ರಾಸ್ ದ ಫೇಸ್. ಮತ್ತು ನಮಗೆ ಇದ್ರ ಫಿನಿಷಿಂಗು ಹೆಂಗಪ್ಪ ಡಿಪೆಂಡ್ ಆಗುತ್ತೆ ಅಂತಂದರೆ, ಇದ್ರ ಮೇಲೆ ನಾವು ಇಲ್ಲಿ ಆ ಕಡೆ ಈ ಕಡೆ ಹಿಂಗೆ ಓಡಾಡ್ತೀವಲ್ಲ, ಈ ಥರ ಓಡಾಡಿಸ್ತೀವಲ್ಲ, ಇದು ಯಾವ ಸ್ಪೀಡಲ್ಲಿ ನಾವು ಓಡಾಡಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಫಿನಿಷು ಸಿಗುತ್ತೆ. ನಿಧಾನಕ್ಕೆ ಬಂದರೆ ಬೇರೆ ಫಿನಿಷು, ಫಾಸ್ಟಾಗಿ ದಡ ಈ ಥರ ಓಡಾಡಿಸಿದ್ರೆ ಬೇರೆ ಫಿನಿಷು ಬರುತ್ತೆ. ಸೊ ನಾವು ಇಲ್ಲಿ ಈ ಕಡೆ ಹಿಂಗೆ ಓಡಾಡಿಸ್ತೀವಲ್ಲ, ಈ ಓಡಾಡಿಸೋ ಸ್ಪೀಡ್ ಇದೆಯಲ್ಲ ಅದ್ರ ಮೇಲೆ ಫಿನಿಷಿಂಗು ನಮಗೆ ಸಿಗುತ್ತೆ. ಅದೇನು ನೋಡೋಣ. ನೋಡಿ, ಅದೇ ಥರ ವಾಪಸ್ ಅದನ್ನು ಕೊಟ್ಟಿದ್ದಾನೆ. ಫಾರ್ ರಫಿಂಗ್ ದ ಡ್ರೆಸ್ಸರ್ ಈಸ್ ಮೂವ್ಡ್ ಫಾಸ್ಟರ್. ರಫ್ ಆಗಿ ಫಿನಿಷ್ ಆದರೂ ಪರವಾಗಿಲ್ಲ ಅಂತಂದರೆ ಇದನ್ನು ಫಾಸ್ಟಾಗಿ ಮೂವ್ ಮಾಡಿದ್ರೆ ಓಕೆ, ರಫ್ ಆಗಿ ಡ್ರೆಸ್ ಆಗುತ್ತೆ. ಮತ್ತು ಫಾರ್ ಫೈನ್ ಫಿನಿಶ್ ದ ಡ್ರೆಸ್ಸರ್ ಈಸ್ ಮೂವ್ಡ್ ಸ್ಲೋಲಿ. ಈ ಡ್ರೆಸ್ಸರ್ನ ತುಂಬ ಸ್ಲೋ ಆಗಿ ಮೂವ್ ಮಾಡಿದ್ರೆ ಫಿನಿಷಿಂಗು ಚೆನ್ನಾಗಿ ಬರುತ್ತೆ. ಫೈನ್ ಫಿನಿಶ್ ಬರುತ್ತೆ. ರಫ್ ಆಗಬೇಕು ಅಂತಂದರೆ ಇದು ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಸೈ ಅಂತವೆಲ್ಲ ಆ ಥರ ಡ್ರೆಸ್ ಮಾಡಿಬಿಡೋದು. ಫಿನಿಷಿಂಗ್ ಬೇಕು ಅಂದರೆ ಫೈನ್ ಫಿನಿಷು ನಿಧಾನಕ್ಕೆ ಟೈಮ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡೋದು. ಟೈಮ್ ತೊಗೊಳುತ್ತೆ ಒಂಚೂರು. ಇದಿಷ್ಟು ಅಗಲ ಇರುತ್ತಲ್ವ, ಒಂದು 20 mm 30 mm 32 mm ಎಷ್ಟೋ ಇರ್ತದೆ. ಇದು ಇಲ್ಲಿಂದ ಇಲ್ಲಿ ತನಕ ಮೂವ್ ಮಾಡಬೇಕು. ನೀವು ನಿಧಾನಕ್ಕೆ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ಫೈನ್ ಫಿನಿಷ್ ಬರುತ್ತೆ. ಸ್ಪೀಡಾಗಿ ಮೂವ್ ಮಾಡಿದ್ರೆ ರಫ್ ಫಿನಿಷಿಂಗು ಬರುತ್ತೆ.
And roughing will be efficient with a dresser that has a sharp point, and for fine finishing a blunt diamond dresser is more suitable. ಇದೇನಪ್ಪ ಅಂತಂದರೆ ರಫಿಂಗ್ ಫಿನಿಷಿಂಗ್ ಸಾಕು ನಮಗೆ ಅಂತಂದರೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಆವಾಗ ಈ ಪಾಯಿಂಟ್ ಇದೆಯಲ್ಲ ಡ್ರೆಸ್ಸರ್ದು ಪಾಯಿಂಟು ಶಾರ್ಪಾಗಿ ಇರಬೇಕಾಗುತ್ತೆ. ಫಾರ್ ಫೈನ್ ಫಿನಿಷಿಂಗ್ ಬೇಕು ಅಂದಾಗ ಈ ಶಾರ್ಪ್ ಎಡ್ಜ್ ಇದೆಯಲ್ಲ ಇದು ಸ್ವಲ್ಪ ಬ್ಲಂಟ್ ಆಗಿದ್ರು, ಸ್ವಲ್ಪ ಸೌದಿದ್ರೂ ಪರವಾಗಿಲ್ಲ, ಯೂಸ್ ಮಾಡಿದ್ರೆ ತುಂಬ ಫೈನ್ ಫಿನಿಷಿಂಗ್ ಬರುತ್ತೆ. ಇಲ್ಲಿ ಈ ಡ್ರೆಸ್ಸರು ಲೈಟಾಗಿ ಬ್ಲಂಟ್ ಆಗಿದ್ರೆ ನಿಮಗೆ ರಫಿಂಗ್ ಬೇಕು ಅಂತಂದರೆ ಶಾರ್ಪ್ ಆಗಿರೋದನ್ನೇ ಯೂಸ್ ಮಾಡಬೇಕು. ಫೈನ್ ಬೇಕು ಅಂತಂದಾಗ ಸ್ಲೈಟಾಗಿ ಬ್ಲಂಟ್ ಆಗಿರೋವಂಥ ಡ್ರೆಸ್ಸನ್ನು ತೊಗೊಂಡು ನಾವು ಅದನ್ನು ಡ್ರೆಸ್ಸಿಂಗ್ ಮಾಡ್ಬೋದು. ಆ್ಯಂಡ್ ಡೈಮಂಡ್ ಡ್ರೆಸ್ಸಸ್ ಇಫ್ ಮೂವ್ಡ್ ಟೂ ಸ್ಲೋಲಿ ಕ್ಯಾನ್ ಗ್ಲೇಸ್ ದ ವೀಲ್. ಸ್ಲೋ ಆಗಿ ಹೋದರೆ ಫೈನ್ ಫಿನಿಶ್ ಬರುತ್ತೆ ಅಂತಂದ್ಬಿಟ್ಟು ತುಂಬ ಸ್ಲೋ ಆಗಿ ಹೋಗ್ಬಿಟ್ರೆ ನಿಮಗೆ ಅಲ್ಲಿ ಗ್ಲೇಸಿಂಗ್ ಶುರು ಆಗ್ಬಿಡುತ್ತೆ. ಗ್ಲೇಸಿಂಗ್ ಅಂತಂದರೆ ಶಾರ್ಪನಿಂಗ್ ಎಲ್ಲ ಹೋಗ್ಬಿಟ್ಟು ಗ್ಲೇಸಿಂಗ್ ಶುರು ಆಗ್ಬಿಡುತ್ತೆ. ಆ ಕಟಿಂಗ್ ಎಡ್ಜಿದು ಶಾರ್ಪ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಶಾರ್ಪ್ ಎಡ್ಜೆಲ್ಲ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಕಟಿಂಗ್ ಆ್ಯಕ್ಷನ್ ಇರೋದಿಲ್ಲ ವೀಲಲ್ಲಿ. ತುಂಬ ಸ್ಲೋ ಮಾಡಿಬಿಟ್ರೆ, ಸ್ಲೋ ಇರಬೇಕು ಫೈನ್ ಫಿನಿಶ್ ಬರಬೇಕಾದ್ರೆ. ಫೈನ್ ಫಿನಿಶ್ ಬರಬೇಕು ಅಂದರೆ ತುಂಬ ಸ್ಲೋ ಮಾಡಿಬಿಟ್ರೆ ಗ್ಲೇಸಿಂಗ್ ಆಗೋ ಚಾನ್ಸಸ್ಸು ಇರ್ತದೆ. ತುಂಬ ಡೆಡ್ ಸ್ಲೋ ಇರಬಾರ್ದು. ಮಾಮೂಲಿ ಸ್ಲೋ ಆಗಿ ಮಾಡಿದ್ರೆ ಫೈನ್ ಫಿನಿಶಿಂಗ್ ಬರುತ್ತೆ, ಫಾಸ್ಟಾಗಿ ಮಾಡಿದ್ರೆ ರಫ್ ಫಿನಿಶಿಂಗು ಬರುತ್ತೆ. ಮತ್ತು ಇನ್ನೊಂದು ಅಬ್ರೆಸಿವ್ ಸ್ಟಿಕ್ ನೋಡಿದ್ವಿ. ಇದೇನಪ್ಪ ಅಬ್ರೆಸಿವ್ ಸ್ಟಿಕ್ ಅಂತಂದರೆ ವೆನ್ ಓನ್ಲಿ ಎ ಲೈಟ್ ಡ್ರೆಸ್ಸಿಂಗ್ ಈಸ್ ರಿಕ್ವೈರ್ಡ್ ಅಬ್ರೆಸಿವ್ ಸ್ಟಿಕ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಯಾವಾಗ ಲೈಟ್ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ ಆ ಸಂದರ್ಭ ಇದ್ದರೆ ಅಬ್ರೆಸಿವ್ ಸ್ಟಿಕ್ಕನ್ನೇ ನಾವು ಯೂಸ್ ಮಾಡ್ಬೋದು. ಏನು ಅಬ್ರೆಸಿವ್ ಸ್ಟಿಕ್ ಅಂತಂದರೆ ನಥಿಂಗ್ ಬಟ್ ಎ ಗ್ರೈಂಡಿಂಗ್ ವೀಲಲ್ಲಿ ವೀಲ್ ಥರ ಇರ್ತದೆ, ಗ್ರೈಂಡಿಂಗ್ ವೀಲ್ ಇರ್ತದೆ, ಅಲ್ಲೂ ಅಬ್ರೆಸಿವ್ ಇರುತ್ತೆ, ಇಲ್ಲೂ ಅಬ್ರೆಸಿವೇ ಇರೋದು. ಈ ಶೇಪ್ ಬೇರೆ ಮಾಡಿದೆ ನೋಡಿ, ಇದು ಸ್ಕ್ವೇರ್ ಶೇಪ್ ಇದೆ, ಇದು ರೌಂಡ್ ಶೇಪ್ ಇದೆ. ಗ್ರೈಂಡಿಂಗ್ ವೀಲ್ ಥರನೇ ಇಲ್ವಾ ಇದು ಅಬ್ರೆಸಿವಿಂದನೇ ಮಾಡಿರೋದು. ಈ ಸ್ಟಿಕ್ ಥರ ಮಾಡಿದ್ದಾರೆ, ಅದಕ್ಕೆ ಇದನ್ನು ಸ್ಟಿಕ್ ಅಂತೀವಿ. ಅಲ್ಲಿ ವೀಲ್ ಥರ ಇರ್ತದೆ, ಅದಕ್ಕೆ ಗ್ರೈಂಡಿಂಗ್ ವೀಲ್ ಅಂತ ಕರಿತೀವಿ. ಈ ಲೈಟ್ ಡ್ರೆಸ್ಸಿಂಗ್ ಬೇಕಾದಾಗ ಈ ಥರ ಸ್ಟಿಕ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಡ್ರೆಸ್ಸಿಂಗ್ ಮಾಡ್ಬೋದು. ಇದು ಸೇಮ್ ಅಬ್ರೆಸಿವೇ. ಗ್ರೈಂಡಿಂಗ್ ವೀಲಲ್ಲಿ ಏನು ಅಬ್ರೆಸಿವ್ ಯೂಸ್ ಮಾಡಿ ಬಾಂಡ್ ಯೂಸ್ ಮಾಡಿದ್ದಾರೆ ಅದೇ ಮಾಡಿರ್ತಾರೆ ಇಲ್ಲವೇ. ಸೊ ಅದಕ್ಕೆ ಲೈಟಾಗಿ ಡ್ರೆಸ್ ಮಾಡಬೇಕಾದಾಗ ಮಾತ್ರ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಜಾಸ್ತಿ ಮಾಡಬೇಕು ಅಂದಾಗ ಇದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ದೇರ್ ಆರ್ ಅಬ್ರೆಸಿವ್ ಮೆಟೀರಿಯಲ್ ಮೇಡ್ ಇನ್ ದಿ ಫಾರ್ಮ್ ಆಫ್ ಸ್ಟಿಕ್ಸ್ ಫಾರ್ ದಿ ಕನ್ವೀನಿಯನ್ಸ್ ಆಫ್ ಹ್ಯಾಂಡ್ಲಿಂಗ್. ಇಲ್ಲಿ ಅದೇ ಅವಾಗಲೇ ಹೇಳಿದ್ನಲ್ಲ, ಅದೆಲ್ಲ ರೌಂಡಕ್ಕೆ ಮಾಡಿರ್ತಾರೆ. ನೋಡಿ, ಇದು ಸ್ಟಿಕ್ ರೂಪದಲ್ಲಿ ಮಾಡಿದ್ದಾರೆ. ಸೇಮ್ ಅಬ್ರೆಸಿವ್ನೇ, ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಬಾಂಡು ಮತ್ತು ಅಬ್ರೆಸಿವ್ ಮೆಟೀರಿಯಲ್ ಗ್ರೈನ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಕನ್ವೀನಿಯೆಂಟ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಟಿಕ್ ಥರ ಮಾಡಿದ್ದಾರೆ, ಉದ್ದಕ್ಕೆ ಕಡ್ಡಿ ಥರ ಮಾಡಿದ್ದಾರೆ. ಇದು ಸ್ಕ್ವೇರ್ ಇದೆ, ಇದು ರೌಂಡ್ ಇದೆ. ಇಲ್ಲಿ ನೋಡಿ, ಗ್ರೈಂಡಿಂಗ್ ವೀಲ್ ತಿರುಗ್ತಾ ಇದೆ. ಈ ಸ್ಟಿಕ್ಕನ್ನ ಇಟ್ಕೊಂಡು ಈ ರೆಸ್ಟ್ ಮೇಲೆ ಅದನ್ನು ಇಟ್ಬಿಟ್ಟು ಗ್ರೈಂಡಿಂಗ್ ವೀಲ್ನ ಟಚ್ ಮಾಡೋದು. ಇದರಲ್ಲಿ ಸ್ವಲ್ಪ ಈಸಿ ಡ್ರೆಸ್ಸಿಂಗ್ ಮಾಡೋದಕ್ಕೆ. ಆದರೆ ಲೈಟಾಗಿ ಡ್ರೆಸ್ಸಿಂಗ್ ಮಾಡಬೇಕಾದಾಗ ಮಾತ್ರ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಗ್ರೈಂಡಿಂಗ್ ವೀಲ್ ತಿರುಗ್ತಾ ಇದೆ, ಇಲ್ಲಿ ನಿಧಾನಕ್ಕೆ ಟಚ್ ಮಾಡ್ತಾ ಇದೆ. ನೋಡಿ, ಇದು ಸ್ಟಿಕ್ ಈ ಕಲರು ಇದೆ, ಈ ಕಲರು ಇದೆ, ಎಲ್ಲ ಕಲರ್ದು ಬರುತ್ತೆ. ಎಲ್ಲ ಮಾಮೂಲಿ ಗ್ರೈಂಡಿಂಗ್ ವೀಲ್ ಯಾವ್ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ ಇದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಸೈನ್ಮೆಂಟು ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ದ ಫಿಗರ್ ಗಿವನ್ ಬಿಲೋ ಆರ್ 2 types ಆಫ್ ವೀಲ್ ಡ್ರೆಸ್ಸಸ್. ನೇಮ್ ದ ಡ್ರೆಸ್ಸಸ್ ಎ ಆ್ಯಂಡ್ ಬಿ. ಇಲ್ಲಿ 2 ಫಿಗರ್ ಕೊಟ್ಟಿದ್ದಾನೆ, ಎ ಮತ್ತು ಬಿ ಅಂತ, ಅದಕ್ಕೆ ನೇಮ್ ಮಾಡಿದ್ದಾನೆ. ಆ 2 ಡ್ರೆಸ್ಸರ್ಗಳದು ವೀಲ್ ಡ್ರೆಸ್ಸರ್ಗಳು. ಆ ವೀಲ್ ಡ್ರೆಸ್ಸರ್ಗಳು ಯಾವ್ದು ಅಂತ ಹೇಳಬೇಕು. ನಾವು ಈಗ ತಾನು ನೋಡಿದ್ವಿ, ಎ ಅನ್ನೋದು ಸ್ಟಾರ್ ವೀಲ್ ಡ್ರೆಸ್ಸರು ಮತ್ತು ಬಿ ಅನ್ನೋದು ಡೈಮಂಡ್ ಡ್ರೆಸ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದಿ ನೇಮ್ ಆಫ್ ದ ಟೂಲ್? ಇಲ್ಲೊಂದು ಟೂಲ್ ಕೊಟ್ಟಿದ್ದಾನೆ, ಇದರದ್ದು ನೇಮ್ ಏನು ಅಂತ ಕೇಳಿದ್ದಾನೆ. ಇದು ನೇಮ್ ಏನು ನಾವು ಈಗ ತಾನೇ ನೋಡಿದ್ವಿ. ಇದರ ನೇಮು 4 ಆನ್ಸರ್ ಕೊಟ್ಟಿದ್ದಾನೆ, ಅದನ್ನು ನಾವು ಟಿಕ್ ಮಾಡಬೇಕು. ಸ್ಟೋನ್ ಡ್ರೆಸ್ಸರು, ಡೈಮಂಡ್ ಡ್ರೆಸ್ಸರ್, ಸ್ಟಾರ್ ವೀಲ್ ಡ್ರೆಸ್ಸರ್, ಅಬ್ರೆಸಿವ್ ಸ್ಟಿಕ್ ಡ್ರೆಸ್ಸರ್. ನೋಡಿ ಯಾವುದಿದು ಈಗ ತಾನೇ ನಾವು ನೋಡಿದ್ವಿ. ಸೊ ಇದು ಆನ್ಸರ್ ಈಸ್ ಸ್ಟಾರ್ ವೀಲ್ ಡ್ರೆಸ್ಸರ್, ಸಿ. ಆನ್ಸರ್ ಈಸ್ ಸಿ, ಸ್ಟಾರ್ ವೀಲ್ ಡ್ರೆಸ್ಸರ್.
ಮತ್ತು ಮತ್ತೊಂದು ಕ್ವಶನ್ ನೋಡೋಣ. ವಾಟ್ ಈಸ್ ದಿ ಟೂಲ್ ಯೂಸ್ಡ್ ಇನ್ ಗ್ರೈಂಡಿಂಗ್ ಆಪ್ರೇಷನ್? ಗ್ರೈಂಡಿಂಗ್ ಆಪ್ರೇಷನಲ್ಲಿ ಯಾವ ಟೂಲ್ನ ಯೂಸ್ ಮಾಡ್ತೀವಿ ಅಂತ. ಈ ಟೂಲ್ ಇದೆಯಲ್ಲ, ಏನಿದು, ಯಾವ ಟೂಲ್ ಇದು, ಯಾವ ಟೂಲ್ ಇದು? 4 ಆನ್ಸರ್ ಕೊಟ್ಟಿದ್ದಾನೆ. ಹಾರ್ನಿಂಗ್ ಟೂಲು, ಡೈಮಂಡ್ ಡ್ರೆಸ್ಸರು, ಸ್ಟಾರ್ ವೀಲ್ ಡ್ರೆಸ್ಸರು, ಅಬ್ರೆಸಿವ್ ಸ್ಟಿಕ್ ಡ್ರೆಸ್ಸರು. ಈಗ ತಾನೇ ನಾವು ನೋಡಿದ್ವಿ, ಇದು ಡೈಮಂಡ್ ಪಾಯಿಂಟ್ ಇರೋವಂಥದ್ದು, ಇದು ಹೋಲ್ಡ್ರು. ಈಗ ತಾನೇ ನಾವು ಫಿಗರ್ಲೆಲ್ಲ ನೋಡಿದ್ವಿ ಅಲ್ವಾ. ಸೊ ದಿ ಆನ್ಸರ್ ಈಸ್ ಬಿ, ಡೈಮಂಡ್ ಡ್ರೆಸ್ಸರ್ ಅಲ್ವಾ, ಡೈಮಂಡ್ ಡ್ರೆಸ್ಸರ್. ಮತ್ತೊಂದು ಕ್ವಶನು, ವಾಟ್ ಈಸ್ ಟು ಬಿ ಡನ್ ಆಫ್ಟರ್ ಮೌಂಟಿಂಗ್ ದಿ ನ್ಯೂ ಗ್ರೈಂಡಿಂಗ್ ವೀಲ್ ಟು ರನ್ ಕಾನ್ಸಂಟ್ರೇಟ್? 4 ಆನ್ಸರ್ ಕೊಟ್ಟಿದ್ದಾನೆ. ಇದೇನು ಅಂತಂದರೆ, ಹೊಸ ಗ್ರೈಂಡಿಂಗ್ ವೀಲ್ನ ನಾವು ಮೌಂಟ್ ಮಾಡ್ತೀವಿ. ಹೊಸ ವೀಲ್ನ ನಾವು ಗ್ರೈಂಡಿಂಗ್ ವೀಲ್ನ ಮೌಂಟ್ ಮಾಡಿದ್ರು ಕೂಡ ನಾವು ಏನು ಮಾಡಬೇಕು ಫಸ್ಟು ಏನು ಮಾಡಬೇಕು, ಆಮೇಲೆ ಯೂಸ್ ಮಾಡಿ. ಫಸ್ಟು ಏನೋ ಒಂದು ಪ್ರೋಸೆಸ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ವಿ ನಾನು ಆವಾಗಲೇ. ಫಸ್ಟು ಅದು ನಾವು ಹೊಸ ವೀಲ್ನೇ ಆಗಲಿ ನಾವು ಫಿಕ್ಸ್ ಮಾಡಿದ ತಕ್ಷಣ ಫಸ್ಟ್ ಅದನ್ನು ಟ್ರೂಯಿಂಗ್ ಮಾಡಬೇಕಾಗತ್ತೆ. ಟ್ರೂಯಿಂಗ್ ಮಾಡಿ ಆಮೇಲೆ ನಾವು ಯೂಸ್ ಮಾಡಬೇಕು. 5ನೇ ಕ್ವಶನು, ವಾಟ್ ಈಸ್ ದಿ ಡಿಫೆಕ್ಟ್ ಇಫ್ ವೀಲ್ ಗೆಟ್ ಕ್ಲಾಗ್ಡ್? ವೀಲ್ ಕ್ಲಾಗ್ ಆದರೆ, ಕ್ಲಾಗ್ ಅಂದರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಪೋರ್ಸಲ್ಲೆಲ್ಲ ಹೋಗಿ ಅಂಟ್ಕೊಂಬಿಟ್ರೆ ಅದರ ಡಿಫೆಕ್ಟ್ನ ಏನಂತ ಕರಿತೀವಿ ಅಂತ. ಆ ಡಿಫೆಕ್ಟ್ಗೆ ಏನಂತ ಹೆಸರು ಅಂತಂದರೆ, ಏನು ಹೆಸರು? ಆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ ಫಿಲ್ ಆಗಿಬಿಡುತ್ತೆ. ಆವಾಗ ಕಟಿಂಗ್ ಎಡ್ಜ್ ಇರಲ್ವಲ್ಲ, ಅದನ್ನು ಏನಂತ ಹೇಳಬೇಕು ಅಂತಂದ್ವಿ. ದಿ ಆನ್ಸರ್ ಈಸ್ ಲೋಡಿಂಗ್, ಸಿ. ದಿ ಆನ್ಸರ್ ಈಸ್ ಸಿ, ಲೋಡಿಂಗ್. ಆ ಸಣ್ಣ ಸಣ್ಣ ಗ್ಯಾಪಲ್ಲೆಲ್ಲ ಹೋಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಕೂತ್ಕೊಂಡ್ಬಿಟ್ಟು ಫಿಲ್ ಆಗುತ್ತಲ್ಲ, ಅದನ್ನು ಲೋಡಿಂಗ್ ಅಂತ ಕರಿತೀವಿ. ಸೌದು ಗ್ರೈನ್ಸ್ ಎಲ್ಲ ಶಾರ್ಪ್ ಎಡ್ಜೆಲ್ಲ ಹೋಗ್ಬಿಟ್ಟು ಸ್ಮೂತ್ ಸರ್ಫೇಸ್ ಆಗಿಬಿಡುತ್ತಲ್ಲ, ಅದನ್ನು ಗ್ಲೇಸಿಂಗ್ ಅಂತ ಕರಿತೀವಿ. ಇಲ್ಲ ಅವ್ನು ಕೇಳಿರೋದು ವೀಲ್ ಕ್ಲಾಗ್ ಆದರೆ, ಅಂದರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಹೋಗಿ ಅಂಟ್ಕೊಂಬಿಟ್ರೆ ಏನಾಗುತ್ತೆ, ಅದು ಆ ಪೋರ್ಸ್ ಎಲ್ಲ ಫಿಲ್ ಆಗಿಬಿಡುತ್ತೆ. ಸೊ ಅದನ್ನು ಲೋಡಿಂಗ್ ಅಂತ ಕರಿತೀವಿ. ವಾಟ್ ಈಸ್ ದ ನೇಮ್ ಆಫ್ ದ ಡಿಫೆಕ್ಟ್ ಇಫ್ ದ ಸರ್ಫೇಸ್ ಆಫ್ ದ ಗ್ರೈಂಡಿಂಗ್ ವೀಲ್ ಡೆವಲಪ್ಸ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಅಪೀರಿಯನ್ಸ್? ಸೊ ಅಲ್ಲಿ ಕ್ಲಾಗ್ ಆದರೆ, ಇಲ್ಲಿ ಶೈನಿಂಗ್ ಅಪೀರಿಯನ್ಸ್ ಬಂದರೆ, ಕ್ಲಾಗ್ ಆದರೆ ಏನು ಅಂತ ಅಲ್ಲಿ ಕೇಳಿದ್ದಾನೆ 5ನೇ ಕ್ವಶನಲ್ಲಿ. ಇಲ್ಲಿ ಶೈನಿಂಗ್ ಬಂದರೆ ಏನು ಅಂತ ಕೇಳಿದ್ದಾನೆ. ಶೈನಿಂಗು ಮತ್ತು ಸ್ಮೂತ್ ಸರ್ಫೇಸು ಡೆವಲಪ್ ಆದರೆ ಅದನ್ನು ಏನಂತ ಕರೀತಾರೆ ಅಂದರೆ, ನಾನು ಆವಾಗಲೇ ಹೇಳಿದೆ, ಆನ್ಸರ್ ಈಸ್ ಬಿ, ಗ್ಲೇಸಿಂಗ್. ಮತ್ತೊಂದು ಕ್ವಶನು, ವಾಟ್ ಈಸ್ ಟು ಬಿ ಡನ್ ಬಿಫೋರ್ ಎ ನ್ಯೂ ಗ್ರೈಂಡಿಂಗ್ ವೀಲ್ ಮೌಂಟೆಡ್ ಆನ್ ಎ ಗ್ರೈಂಡರ್? ಅದೇ ಕ್ವಶನ್ನ ಕೇಳಿದ, ತಿರುಗಿಸಿ ಮುರುಗಿಸಿ ಕೇಳ್ತಾ ಇರ್ತಾನೆ. ಇಲ್ಲಿ ಹೊಸ ಗ್ರೈಂಡಿಂಗ್ ವೀಲ್ನ ಮೌಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅಲ್ಲಿ ಗ್ರೈಂಡಿಂಗ್ ವೀಲ್ನ ಮೌಂಟ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದ. ಇಲ್ಲಿ ಗ್ರೈಂಡಿಂಗ್ ವೀಲ್ನ ಮೌಂಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಕೇಳ್ತಾನೆ ಅಷ್ಟೇ. ಆನ್ಸರ್ ಈಸ್ ಟ್ರೂಯಿಂಗ್, ಎ. ಇನ್ನೊಂದು ಕ್ವಶನು, ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ದಟ್ ಕ್ಲಾಗ್ಡ್ ಇನ್ ದಿ ಪೋರ್ಸ್ ಆಫ್ ಗ್ರೈಂಡಿಂಗ್ ವೀಲ್ ಈಸ್ ಕಾಲ್ಡ್? ಇಲ್ಲೂ 4 ಆನ್ಸರ್ ಕೊಟ್ಟ ನೋಡಿ. ವಾಪಸ್, ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ದಟ್ ಕ್ಲಾಗ್ಡ್ ಇನ್ ದಿ ಪೋರ್ಸ್ ಆಫ್ ದ ಗ್ರೈಂಡಿಂಗ್ ವೀಲಲ್ಲಿರುವಂಥ ಸಣ್ಣ ಸಣ್ಣ ಪೋರ್ಸ್ ಇದೆಯಲ್ಲ, ಸಣ್ಣ ಸಣ್ಣ ಹೋಲ್ ಥರ ತೂತುಗಳು, ಆ ಪೋರ್ಸಲ್ಲಿ ಈ ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಅಂಟ್ಕೊಳುತ್ತಲ್ಲ, ಅದನ್ನು ಏನು ಅಂತ ಕರೀತಾರೆ? ಒಂದೇ ಕ್ವಶನ್ನ ತಿರುಗಿಸಿ ಮುರುಗಿಸಿ ಕೇಳ್ತಾ ಇರ್ತಾನೆ. ಸೊ ಅದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಗೊತ್ತಾಗಿರಬೇಕು. ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ಕ್ಲಾಗ್ಡ್ ಇನ್ ದಿ ಪೋರ್ಸ್, ಅಲ್ಲೆಲ್ಲ ಹಿಂದಿನ ಕ್ವಶನ್ಗಳೆಲ್ಲ ಪೋರ್ಸ್ ತರಲೇ ಇಲ್ಲ ಅವನು. ಇಲ್ಲಿ ಪೋರ್ಸ್ ತೊಗೊಂಬಂದ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ತಿರುಗಿಸಿ ಮುರುಗಿಸಿ ನೋಡಿ 3 ಥರ ಕ್ವಶನ್ ಕೇಳಿದ್ದಾನೆ ಇಲ್ಲೇ. ಸೊ ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ಕ್ಲಾಗ್ ಆಗೋದಕ್ಕೆ ಏನಂತ ಕರಿತೀವಿ? ಸಿ, ಲೋಡಿಂಗ್ ಅಂತ ಕರಿತೀವಿ. ದಿ ಆನ್ಸರ್ ಈಸ್ ಸಿ, ಅದನ್ನು ಲೋಡಿಂಗ್ ಅಂತ ಕರಿತೀವಿ. ಮತ್ತೊಂದು ಕ್ವಶನ್ 9ನೇದು, ನಂಬರ್ ತಪ್ಪಾಗಿದೆ, ಸಾರಿ. ದ ಸರ್ಫೇಸ್ ಆಫ್ ಗ್ರೈಂಡಿಂಗ್ ವೀಲ್ ಡೆವಲಪ್ಸ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಅಪೀರಿಯನ್ಸ್ ಈಸ್ ಕಾಲ್ಡ್? ಅಗೈನ್ ಅದೇ ಕ್ವಶನ್ನು. ಇದನ್ನು ಆನ್ಸರ್ ಈಸ್ ಎ, ಗ್ಲೇಸಿಂಗ್ ಅಂತ ಕರಿತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಎಲ್ಲರೂ ಆರಾಮಾಗಿರಿ, ಮನೇಲೇ ಇರಿ, ಎಲ್ಲೂ ಹೊರಗಡೆ ಓಡಾಡಬೇಡಿ, ಮಾಸ್ಕ್ ಹಾಕ್ಕೊಂಡಿರಿ, ಯಾವಾಗಲೂ ಸ್ಯಾನಿಟೈಸರಲ್ಲಿ ಕೈ ತೊಳ್ಕೊತಾಯಿರಿ ಅವಾಗವಾಗ. ಈ ವಿಡಿಯೋನ ಪೂರ್ಣ ನೋಡಿ, ಕೊನೆಯಲ್ಲಿ ಇರೋವಂಥ
ಅಸೈನ್ಮೆಂಟ್ಸ್ಗೆ ಆನ್ಸರ್ ಬರೆದು, ಕ್ವಶನ್ನು ಮತ್ತು ಆನ್ಸರ್ ಎರಡೂ ಬರೆದು ನನಗೆ ಪೋಸ್ಟ್ ಮಾಡಿ. ಆರೋಗ್ಯವಾಗಿರಿ, ಆಯಿತಾ? ಮೋಸ್ಟ್ಲಿ ನೆಕ್ಸ್ಟ್ ವೀಕು ಇಂದ ಕಾಲೇಜೆಲ್ಲ ಶುರು ಆಗ್ಬೋದು. ನೋಡೋಣ ಗೌರ್ಮೆಂಟ್ ಏನು ಹೇಳುತ್ತೆ, ಅದ್ರ ಪ್ರಕಾರ ಮಾಡೋಣ. ಈಗ ಎಲ್ಲರೂ ಆರಾಮಾಗಿರಿ. ಈ ಅಸೈನ್ಮೆಂಟ್ನ ಬರೆದು ನನಗೆ ವಾಪಸ್ಸು ಕಳಿಸಿ. ಅಲ್ಲಿ ತನಕ ಗುಡ್ ಬೈ, ಹ್ಯಾವ್ ಎ ಗುಡ್ ಡೇ.